ನಾ ಕೊಟ್ಟಿದ್ದೆ. ಅದರ ಬೆಲೆಯನ್ನು ನಾನು ತೆರಬೇಕು. ಒಂದು ಲೋಟ ಅದರ ವ್ಯಾಲ್ಯೂ ಏನಿದೆಯಲ್ಲ, ಮೌಲ್ಯ 4 ಆನೆ, ಅದನ್ನು ತಗೋ ಅಂತ. ಪಟೇಲ ಎಲ್ಲಾದರೂ ಉಂಟೆ ಸ್ವಾಮಿ, ನಿಮ್ಮಂಥ ಅಧಿಕಾರಿಗಳು ದೊಡ್ಡವರು ಬಂದಾಗ ಹೀಗೆ ಮಾಡಿದರೆ ಅದಕ್ಕೂ ಬೆಲೆ ಕಟ್ಟಿದ್ರೆ ಹೇಗೆ ಅಂತಂದರೆ ಮುಜುಗರ ಪಟ್ಕೊಂಡು ಮಾಸ್ತಿ ಏನು ಮಾಡಿದ್ರಂತೆ, ನೋಡಪ್ಪ ಹಾಗಾದರೆ ಒಂದು ಕೆಲಸ ಮಾಡು, ಈ 4 ಆನೆ ತಗೊಂಡು ನಿಮ್ಮೂರಿನ ದೇವಸ್ಥಾನದಲ್ಲಿ ದೇವರಿಗೆ ದೀಪಕ್ಕೆ ಆಗುವ ಎಣ್ಣೆ ಆಗುತ್ತೆ, ಎಣ್ಣೆ ತಂದು 4 ದಿನ ದೀಪ ಹಚ್ಚು ಅಂತ ಹೇಳ್ಕೊಟ್ರು. ಇದು ಮಾಸ್ತಿಯ ದೃಷ್ಟಿಕೋನ, ಮಾಸ್ತಿ ಬದುಕನ್ನು ಗ್ರಹಿಸಿದ ರೀತಿ. ಇನ್ನು ಮಾಸ್ತಿ ಬರಹ ಮಾಡಿದ್ರಲ್ಲ, ಅವರು ಬರಹ ಇದೆಯಲ್ಲ, ಬರವಣಿಗೆ, ಕಥೆ, ಕಾದಂಬರಿ, ನಾಟಕ ಎಲ್ಲ ಮಾಡಿದ್ರಲ್ಲ, ಅವರ ಬರಹದ ಮೂಲಕ ಅವರು ಇಟ್ಕೊಂಡ ಜೀವನ ದೃಷ್ಟಿ ಯಾವುದು ಅಂತ ಹೇಳಿದ್ರೆ, ಮಾತು ಮನುಷ್ಯನ ಉಪನಿಷತ್ತು, ಲೋಕ ಈಶನ ಉಪನಿಷತ್ತು ಅಂತ ನಂಬಿದ್ರು. ಮಾತು ಮನುಷ್ಯನ ಉಪನಿಷತ್ತು, ಲೋಕ ಈಶನ ಉಪನಿಷತ್ತು. ಅಂದರೆ ಮಾತು ಸುಮ್ಮನೆ ಮಾತಲ್ಲ, ಮನುಷ್ಯ ಆಡುವ ಮಾತೆಲ್ಲ ಉಪನಿಷತ್ತಾಗಬೇಕು ಅಂತ. ಲೋಕ ಸುಮ್ಮನೆ ಇದ್ದದ್ದಲ್ಲ, ವ್ಯಥ ಅನ್ನೆಸೆಸರಿ ಕ್ರಿಯೇಟೆಡ್ ಅಲ್ಲ ಈ ಜಗತ್ತು, ವಿನಾಕಾರಣ ಅಲ್ಲ, ವ್ರತಕಾರಣ ಅಲ್ಲ. ಇದು ಲೋಕ ಇದೆಯಲ್ಲ, ಇದು ಈಶನ ಉಪನಿಷತ್ತು ಅಂತ ನಂಬಿದ್ರು. ಈ ಎಲ್ಲ ನಂಬಿಕೆಗಳ ಕಾರಣದಿಂದಲೇ ಈ ಅವರ ಜೀವನ ದೃಷ್ಟಿಯೇ ಅವರ ಬರವಣಿಗೆಯಲ್ಲೂ ಸಾರಭೂತವಾಗಿ ಆವಿರ್ಭವಿಸಿದೆ. ಅವರ ಇಡೀ ಬರವಣಿಗೆಯಲ್ಲೆಲ್ಲ ಇದಿದೆ. ಆದರೆ ಇಂಥ ದರ್ಶನ ದೃಷ್ಟಿಯನ್ನು, ದರ್ಶನ ವಿಶುದ್ಧತೆಯನ್ನು ತಮ್ಮ ಸಾಹಿತ್ಯದ ಮೂಲಕ ಬರೆದ ಮಾಸ್ತಿಯವರನ್ನು ಕನ್ನಡ ಸಾರಸ್ವತ ಲೋಕ ವಿಮರ್ಶೆ, ಚರ್ಚೆ, ಅವರ ಸಾಹಿತ್ಯ ಕೃತಿಗಳ ಸಾಧನೆ, ಸಿದ್ಧಿಯನ್ನು ಕುರಿತು ಮಾಡಿದ ಚರ್ಚೆ ವಿಷಯದಲ್ಲಿ ಮಾತ್ರ ನಮಗೆ ಸ್ವಲ್ಪ ಅಸಮಾಧಾನ ಉಂಟಾಗೋದು ತೀರ ಸಹಜ. ಯಾಕಂತ ಹೇಳಿದ್ರೆ, ಇವರ ಬರವಣಿಗೆಯನ್ನು ಪ್ರಗತಿಶೀಲರು ಮಾಸ್ತಿಯವರನ್ನು, ಅವರ ಕಥೆಗಳನ್ನು ಸಂಪ್ರದಾಯವಾದಿಗಳು ಅಂತ ಮಾಸ್ತಿ ಕಥೆಗಳನ್ನ ನೋಡಿದ್ದು. ಮಾಸ್ತಿಯವರ ಬರವಣಿಗೆಯನ್ನು ಪ್ರಗತಿಶೀಲರು ತೀರಾ ಸಂಪ್ರದಾಯವಾದಿ ಬರವಣಿಗೆ ಅದು. ಅದರಲ್ಲಿ ಪ್ರಗತಿಶೀಲತೆ ಇಲ್ಲ, ಸಾಮಾಜಿಕ ಪ್ರಗತಿಗೆ, ಸಾಮಾಜಿಕ ಮುನ್ನಡೆಗೆ ಅದರಲ್ಲಿ ಶಕ್ತಿ, ಸತ್ವ ಇಲ್ಲ ಅಂತ ಅವರನ್ನು ಒಂದು ದೃಷ್ಟಿಯಿಂದ ನೋಡಿದ್ರು. ಇನ್ನು ನಂತರ ಬಂದ ನವ್ಯರಿದ್ದಾರಲ್ಲ, ನವ್ಯರು ನೋಡಿದ್ದು ಇನ್ನೊಂದು ರೀತಿಯಲ್ಲಿ. ನವ್ಯರು ಸಾಹಿತ್ಯದಲ್ಲಿ ಸಂಕೀರ್ಣತೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು, ಸೂಕ್ಷ್ಮತೆಗೆ ಹೆಚ್ಚು ಕೊಡ್ತಾ ಇದ್ರು. ಆದರೆ ಮಾಸ್ತಿ ಕಥೆಗಳು, ಮಾಸ್ತಿ ಬರಹಗಳು ಸರಳತೆಗೆ ಹೆಚ್ಚು ಸಮೀಪವಾದವುಗಳು. ಅಂದರೆ ಸರಳವಾದದ್ದೆಲ್ಲವೂ ಹೀನವಾದದ್ದು ಅಂತ ನವ್ಯರ ತಿಳುವಳಿಕೆ. ಸರಳವಾದ ಬರವಣಿಗೆ ಎಲ್ಲ ಸತ್ವಹೀನವಾದದ್ದು ಅಂತ. ಆದರೆ ಮಾಸ್ತಿ ಸರಳವಾದದ್ದರೊಳಗೆ ಗಹನವಾದ ತತ್ವಾನ್ವೇಷಣೆ ಮಾಡುತ್ತಾರೆ ಅನ್ನೋದನ್ನು ನಾವೆಲ್ಲರೂ ಗುರುತಿಸ್ತೇವೆ. ಹಾಗಾಗಿ ಅವರು ಸೂಕ್ಷ್ಮತೆಗೆ, ಸಂಕೀರ್ಣತೆಗೆ ಒತ್ತು ಕೊಡುವಾಗ ವ್ಯಸನದಲ್ಲಿ ಮಾಸ್ತಿಯವರ ಕೃತಿಗಳ ಒಳಗಿನ ಸಂಕೀರ್ಣತೆ, ಸರಳತೆ, ಅದರೊಳಗಿನ ಆಳದಲ್ಲಿರುವ ಗಹನತೆಯ ತತ್ವಾನ್ವೇಷಣೆಯನ್ನು ಗ್ರಹಿಸ್ತೇ ಹೋದರು. ಇನ್ನು ದಲಿತ ಬಂಡಾಯ ಸಾಹಿತ್ಯ ಪಂಥದವರು ಕೂಡ ಅವರ ಸೈದ್ಧಾಂತಿಕ ಚೌಕಟ್ಟು ಮತ್ತೊಂದು ನೆಲೆಯಲ್ಲಿ ಹೊರಟದ್ದು. ಅವರು ಮನುಷ್ಯನಲ್ಲಿ ಮೂಲಭೂತವಾಗಿ ಸಾತ್ವಿಕತೆ ಅನ್ನೋದಿದೆಯಲ್ಲ, ಅದು ಇರೋದೇ ಇಲ್ಲ ಅಂತ ನಂಬುದವರು. ಮನುಷ್ಯನ ಮೂಲ ಆಳದಲ್ಲಿ ಬರೀ ವಿಕೃತಿ ತುಂಬಿಕೊಂಡಿದೆ, ಅಸಮಾನತೆ ಇದೆ, ತಾರತಮ್ಯದ ಧೋರಣೆಗಳಿಂದ ಮನುಷ್ಯನ ಒಟ್ಟು ವ್ಯಕ್ತಿತ್ವ ರೂಪಿತವಾಗಿದೆ ಅಂತ ನಂಬಿದ್ದರಿಂದ ಅವರು ಮನುಷ್ಯನೊಳಗಿನ ಅಂತರದೊಳಗಿನ ಸಾತ್ವಿಕತೆಯನ್ನೇ ಅನುಮಾನದಿಂದ ನೋಡುವವರಾದ್ದರಿಂದ ಮಾಸ್ತಿ ಬರವಣಿಗೆಯಲ್ಲಿ ಇರೋದರಿಂದ ಸಾತ್ವಿಕತೆ, ಮಾನವೀಯ ಮೌಲ್ಯಗಳ ಸಾತ್ವಿಕ ಅನಾವರಣ ಇದ್ದದ್ರಿಂದ ಅದನ್ನು ಅವರು ಅಷ್ಟಾಗಿ ಪರಿಗಣಿಸ್ತಾರೆ. ಹೀಗೆ ಮಾಸ್ತಿ ನಮ್ಮ ಪರಂಪರೆಯಲ್ಲಿ ನವೋದಯ ಕಾಲದವರನ್ನು ಬಿಟ್ಟರೆ ಮುಂದೆ ಬಂದಂತಹ ಎಲ್ಲರೂ ಅವರ ಬರವಣಿಗೆಯನ್ನು ಒಂದು ಸಂಶಯದಿಂದ, ಒಂದು ಗುಮಾನೆಯಿಂದ ನೋಡಿದ್ದೆ. ಹೀಗೆಲ್ಲ ಇಷ್ಟೆಲ್ಲ ಇದ್ರೂ ಮಾಸ್ತಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗಲೂ ಒಂದು ಅಹವಾಲು ಏನಿತ್ತು, ಒಂದು ಕೂಗು ಏನಿತ್ತು ಅಂತ ಹೇಳಿದ್ರೆ, ಚಿಕ್ಕವೀರ ರಾಜೇಂದ್ರಕ್ಕೆ ಪ್ರಶಸ್ತಿ ಕೊಟ್ಟಾಗ ಅದೇನೋ ಅತ್ಯುತ್ತಮ ಕಾದಂಬರಿ ಅಲ್ಲ ಅಂತ. ಈ ಮಾತು ನಿಜವಾದರೂ ಅವರು ಉಳಿದ ಬರವಣಿಗೆಯಲ್ಲಿರುವ ಸತ್ವಾಶಕ್ತಿ, ಸಾರವನ್ನು ಗಮನಿಸಿ ಆದರೂ ಆ ಲೇಖಕನ ಒಟ್ಟು ಮೌಲ್ಯವನ್ನು ಬೆಲೆಗಾಣುವುದು ಸುಸಂಸ್ಕೃತರಾದ ಸಾಹಿತ್ಯಾಸಕ್ತರ ಏನಾಗಬೇಕಾಗಿತ್ತು, ತಿಳುವಳಿಕೆ ಆಗಬೇಕಾಗಿತ್ತು. ಅದು ಆಗದೇ ಇರೋದು ಒಂದು ವಿಷಾದದ ಸಂಗತಿ. ಇಷ್ಟಾಗಿ ಕೂಡ ಮಾಸ್ತಿ ಈ ಹೊತ್ತು ಮತ್ತೆ ಪ್ರಸ್ತುತರಾಗುವ, ಮತ್ತೆ ನಮ್ಮ ನೆನಪಿನ ಸನ್ನಿಧಿಗೆ ಬರುವ, ನಮ್ಮ ಸ್ಮೃತಿ ಚಿತ್ತವನ್ನು ಆವರಿಸಿ ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡುವ ವ್ಯಕ್ತಿಯಾಗಿ ನಿಲ್ಲುವುದಕ್ಕೆ ಇಂಥ ಉಪನ್ಯಾಸ ಮಾಲಿಕೆಗಳು ಸಹಾಯ ಮಾಡುವ ಕಾರಣಕ್ಕಾಗಿ ಈ ಎರಡೂ ಸಮಿತಿಗಳು, ಶಿವಾನುಭವ ಸಮಿತಿ ಮತ್ತು ಸಾಹಿತ್ಯ ಸಂಸ್ಕೃತಿ ಸಂವಹನ ವೇದಿಕೆ, ಇವರಿಬ್ಬರನ್ನು ನಾವು ಯಾಕೆ ಅಭಿನಂದಿಸಬೇಕು ಅಂತ ಹೇಳಿದ್ರೆ, ಯಾವ ಸಾಹಿತ್ಯ ಸಂಸ್ಕೃತಿಯೊಂದು ತನ್ನ ಉದಾತ್ತ ಪರಂಪರೆಯೊಳಗಿನ ಒಂದು ಮುಖ್ಯ ಧಾರೆಯನ್ನು ಮೈಮರೆತಿತ್ತೋ, ತಿರಸ್ಕರಿಸಿತ್ತೋ, ನಿರ್ಲಕ್ಷ್ಯಕ್ಕೆ ತಳ್ಳಿತ್ತೋ, ಅದನ್ನು ಮತ್ತೆ ಮುನ್ನೆಲೆಗೆ ತರುವ ಕೆಲಸವನ್ನು ನೀವು ಮಾಡಿದ್ದೀರಿ ಎನ್ನುವ ಕಾರಣಕ್ಕೆ ಮತ್ತು ಅದಕ್ಕೆ ನಾನು ಒಂದಿಷ್ಟು
ನನ್ನ ನಿಲುವನ್ನು ತಿಳುವಳಿಕೆಯನ್ನು ಹಂಚುತ್ತಿದ್ದೇನೆ ಎನ್ನುವ ಕಾರಣಕ್ಕೆ ನನಗೆ ಸಮಾಧಾನ ಮತ್ತು ಸಂತೋಷ. ಹೀಗಿರುವಾಗ ಮಾಸ್ತಿಯವರ ಕೃತಿಗಳಲ್ಲಿ ಇರುವ ಜೀವನ ದೃಷ್ಟಿ ಯಾವುದು ಅನ್ನೋದ್ರ ಬಗ್ಗೆ ಒಂದೆರಡು ನಿದರ್ಶನಗಳನ್ನ ಆಗಲೇ ನಿಮಗೆ ನಾನು ಹೇಳಿದೆ. ಮಾಸ್ತಿ ಅವರ ಒಟ್ಟು ಜೀವನ ನಿಲುವು, ಬದುಕನ್ನು ಹೇಗೆ ಗ್ರಹಿಸ್ತಾರೆ ಅನ್ನೋದನ್ನು ಅವರ ಎರಡು ಕಾದಂಬರಿಗಳು ಚಿಕ್ಕವೀರರಾಜೇಂದ್ರ ಮತ್ತು ಚನ್ನಬಸವನಾಯಕ ಮತ್ತು ಅವರ 100ಕ್ಕೂ ಹೆಚ್ಚು ಕಥೆಗಳಲ್ಲಿ ನಾವು ಗಮನಿಸಬಹುದು. ಅವರು ಜೀವನದ ಒಟ್ಟು ಪ್ರವಾಹವನ್ನು ಆಧಾರದಲ್ಲಿ ಗ್ರಹಿತವಾಗಿ ಇಟ್ಕೊಂಡು ಹೊರಟು ಈ ಜೀವನದ ಪ್ರವಾಹದಲ್ಲಿ ತನಗೆ ಕಾಣುವುದೇನು, ತಾನು ನೋಡಿದ್ದೇನು ಅನ್ನೋದನ್ನು ಹೇಳೋದಕ್ಕೆ ಹೊರಟವರು. ಮನುಷ್ಯ ಜೀವನದ ವೈವಿಧ್ಯತೆ, ಅದರ ವಿವಿಧ ಅನಂತ ಸಾಧ್ಯತೆಗಳನ್ನ ಚಿತ್ರಿಸಲಿಕ್ಕೆ ಹೊರಟವರು. ಅವರು ಅಪೂರ್ಣ ಮನುಷ್ಯನನ್ನು ಚಿತ್ರಣ ಮಾಡೋದು ಅವರ ಗುರಿಯಲ್ಲ, ಮತ್ತೆ ಅಪೂರ್ಣ ಬದುಕನ್ನು ನಿರೂಪಿಸೋದು ಅವರ ಕಥನ ಸಾಹಿತ್ಯದ ನೆಲೆಯಲ್ಲ. ಒಟ್ಟು ಜೀವನದ ಸಮಗ್ರತೆಯನ್ನು, ಜೀವನದ ಒಟ್ಟು ಸತ್ವಶೀಲತೆಯನ್ನು ಅನಾವರಣ ಮಾಡೋದು ಅವರ ಕಥೆಗಳ, ಅವರ ಕಾದಂಬರಿಗಳ ಮುಖ್ಯ ದೃಷ್ಟಿಕೋನ. ಮಾಸ್ತಿಯವರ ಸಣ್ಣ ಕಥೆಗಳು ಒಂದು ನಿರ್ದಿಷ್ಟ ಕಾಂಟೆಕ್ಸ್ಚುವಲ್ ವಲಯದಲ್ಲಿ ಅಥವಾ ಸಂದರ್ಭದಲ್ಲಿ ಹುಟ್ಟಿಕೊಂಡವುಗಳು. ಅಂದರೆ ಅವುಗಳಲ್ಲಿ ಒಂದು ಬದುಕಿನ ಒಂದೊಂದು ಕೋನದ ನೋಟ ಇದೆ. ಒಂದೇ ಕಥೆಯಲ್ಲಿ ಮನುಷ್ಯನ ಸಮಗ್ರ ಚಿತ್ರಣ, ಮನುಷ್ಯನ ಪೂರ್ಣ ಬದುಕನ್ನು ಹೇಳೋದು ಅವರ ಉದ್ದೇಶ ಅಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಣ್ಣ ಕಥೆ ಅನ್ನೋದು ಇದೆಯಲ್ಲ, ಅದೊಂದು ಮೈನರ್ ಲಿಟರರಿ ಫಾರ್ಮ್, ಅಮುಖ್ಯ ಸಾಹಿತ್ಯ ಪ್ರಕಾರ ಹಾಗೆ ನೋಡಿದ್ರೆ. ಆದರೆ ಆ ಮೈನರ್ ಲಿಟರರಿ ಫಾರ್ಮ್ನಲ್ಲಿ ಅಮುಖ್ಯದಲ್ಲಿ ಬದುಕಿನ ಮುಖ್ಯ ಗಹನ ತತ್ವಗಳನ್ನು ಅನ್ವೇಷಣೆ ಮಾಡೋಕೆ ಹೊರಟಿದ್ರಿಂದ ಮಾಸ್ತಿ ಒಂದೊಂದು ಕೋನವನ್ನು, ಬದುಕಿನ ಒಂದೊಂದು ಕೋನವನ್ನು, ಒಂದೊಂದು ಆ್ಯಂಗಲ್ ಅಥವಾ ಡೈಮೆನ್ಷನ್ ಅಂತ ಏನು ಹೇಳ್ತೀವೋ ಅದನ್ನು ಒಂದೊಂದು ಕಥೆಯಲ್ಲಿ ಇಡ್ತಾರೆ. ಆದ್ದರಿಂದ ಮಾಸ್ತಿಯವರು ಒಂದು ಕಥೆಯನ್ನು ಓದಿದ್ರೆ ಅಥವಾ ಒಂದು ಕಾದಂಬರಿಯನ್ನು ಓದಿದ್ರೆ ಬದುಕಿನ ಒಂದು ಕೋಣ, ಒಂದು ನೋಟ ಮಾತ್ರ ಸಿಕ್ಕಿತ್ತು. ಅವರ ಕಥೆಗಳನ್ನು ಬಿಡಿಯಾಗಿ ಓದುವುದಕ್ಕಿಂತ ನೀವು ಇಡಿಯಾಗಿ ಓದಿದ್ರೆ ಅವರ ಕಥೆಗಳ ಒಟ್ಟು ದರ್ಶನ ಹೆಚ್ಚು ನಮಗೆ ಸಿಕ್ಕತ್ತೆ. ಹೀಗಿರೋದ್ರಿಂದ ಮಾಸ್ತಿ ಕಥೆ ಮತ್ತು ಕಾದಂಬರಿ ಎರಡನ್ನೂ ಬರೆದವರು. ಅವರು ಕಥೆ ಮತ್ತು ಕಾದಂಬರಿ ಎರಡನ್ನೂ ಬರೆದವರು. ಈ ಎರಡರಲ್ಲೂ ಅವ್ರು ಮಾಡ್ಲಿಕ್ಕೆ ಹೊರಟದ್ದು ಏನು ಅಂತ ಹೇಳಿದ್ರೆ, ಮಾನವೀಯ ಸ್ನೇಹ ಸಂಬಂಧ ಮತ್ತು ಅನುಕಂಪೆ ಇವುಗಳ ಅನಾವರಣ, ಮನುಷ್ಯರ ನಡುವಿನ ಕಣ್ಣೀರಿನ ಸಂಬಂಧ ಇದೆಯಲ್ಲ, ನಾವು ಎಲ್ಲ ಮನುಷ್ಯರಿದ್ದೀವಲ್ಲ, ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ, ಭಿನ್ನತೆ ಇದೆ. ಆದರೆ ನಮ್ಮೆಲ್ಲರಿಗೂ ಸಮಾನವಾದ ಸಂಗತಿ ಏನು ಅಂತ ಹೇಳಿದ್ರೆ ದುಃಖ, ಕಣ್ಣೀರು ನಮ್ಮೆಲ್ಲರಿಗೂ ಸಮಾನ, ಎಲ್ಲ ಮನುಷ್ಯರಿಗೂ. ಆ ದುಃಖ ಮನುಷ್ಯನ ಒಟ್ಟು ತಿಳುವಳಿಕೆಯನ್ನು ಹೇಗೆ ರೂಪಿಸಬಲ್ಲದು ಅನ್ನೋದನ್ನು ಅವರ ಕಥೆಗಳು ನಮಗೆ ತಿಳಿಸ್ಕೊಡುತ್ತೆ. ಆದ್ದರಿಂದ ಅವರ ಕಥೆ ಮತ್ತು ಕಾದಂಬರಿಗಳಿವೆಯಲ್ಲ, ಮನುಷ್ಯರ ನಡುವಿನ ಕಣ್ಣೀರಿನ ಸಂಬಂಧವನ್ನು ಹೇಳುತ್ತವೆ, ಅದಕ್ಕಾಗಿ ಮಿಡಿಯುತ್ತವೆ. ಅದರೊಳಗೆ ಪ್ರೀತಿ ಇದೆ, ದುಃಖ ಇದೆ, ನೋವು ಇದೆ, ಯಾತನೆ ಇದೆ. ಆದರೆ ಈ ಎಲ್ಲ ಇರೋದಿದೆಯಲ್ಲ, ಜನಸಾಮಾನ್ಯರ ಪ್ರಪಂಚಕ್ಕೆ ಸೇರಿದ ಪಾತ್ರಗಳ ಮೂಲಕ ಇದನ್ನೆಲ್ಲ ಚಿತ್ರಿಸ್ತದೆ. ಮಾಸ್ತಿಯವರ ಕಥೆಗಳಲ್ಲಿರುವ ಪಾತ್ರಗಳಿವೆಯಲ್ಲ, ಜನಸಾಮಾನ್ಯರು. ಅವರು ಹೀಗೆ ಚಿತ್ರಿಸುವ ಮೂಲಕ ಮನುಷ್ಯರ ಬದುಕನ್ನು ಜೀವನದಲ್ಲಿ ಆಮೂಲಾಗ್ರ ಪರಿವರ್ತನೆ ಮಾಡಿಬಿಡಬೇಕು ಎನ್ನುವ ಹಠದಲ್ಲಿ ಹೊರಟವರಲ್ಲ, ಅಥವಾ ಜೀವನದಲ್ಲಿ ಎಲ್ಲ ಸರಿ ಇಲ್ಲ ಅದನ್ನು ಸರಿಪಡಿಸಬೇಕು ಎನ್ನುವ ಬಂಡಾಯದವರು ಅಲ್ಲ. ಅವರು ಜೀವನದ ವಿರೋಧಾಭಾಸಗಳನ್ನು, ಅದರೊಳಗಿನ ವೈಪರೀತ್ಯಗಳನ್ನು, ಅದರೊಳಗಿನ ಒತ್ತಡಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುವುದಕ್ಕೆ ಹೊರಟವರು. ಮನುಷ್ಯರ ಬದುಕಿನಲ್ಲಿ ಏಳು ಬೀಳುಗಳಿವೆ, ವ್ಯಥೆ ಇದೆ, ದುಃಖ ಇದೆ, ಅದನ್ನು ಮೀರಿದ ಸೊಗಸು ಇದೆ, ಒಂದಷ್ಟು ಸುಖವೂ ಇದೆ. ಇದೆಲ್ಲ ಸೇರಿದ್ದು ಜೀವನ, ಬರೀ ವ್ಯಥೆ ಅಲ್ಲ, ಬರೀ ಸುಖವಲ್ಲ. ಇದೆಲ್ಲದರ ಮಿಶ್ರಣ ಅನ್ನೋದನ್ನು ಅವರ ಕಥೆಗಳು ಹೇಳೋದಕ್ಕೆ ಹೊರಟು. ಆದ್ದರಿಂದ ಅವರು ಜೀವನದ ವಿರೋಧಾಭಾಸಗಳನ್ನು, ವೈಪರೀತ್ಯಗಳನ್ನು ಮತ್ತು ಒತ್ತಡಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸೋದರಲ್ಲಿ ನಿಷ್ಣಾತರು. ಹಾಗಾಗಿ ಇದನ್ನೆಲ್ಲ ಹೇಳುವಾಗ ಒಂದು ಸಂಗತಿಯನ್ನು ಗಮನಿಸಬೇಕು. ಅವರ ಕಥೆಯೇ ಆಗಲಿ, ಕಾದಂಬರಿಗಳಲ್ಲೇ ಆಗಲಿ, ಮಾಸ್ತಿ ಸಾಮಾಜಿಕ ಪರಿವರ್ತನೆಯಲ್ಲಿ ಅವರಿಗೆ ನಂಬಿಕೆ ಇದೆ. ಆದರೆ ಹಾಗೆ ನಂಬಿಕೆ ಇದ್ದು ಕೂಡ ಅವರು ಸಂಪ್ರದಾಯವಾದಿ. ಯಾಕೆ ಸಂಪ್ರದಾಯವಾದಿ ಅಂತ ಹೇಳಿದ್ರೆ, ಅವರಿಗೆ ಮನುಷ್ಯನ ಕೇಡಿನಲ್ಲಿ ನಂಬಿಕೆ ಇಲ್ಲ, ಮನುಷ್ಯನ ಒಳಿತಿನಲ್ಲಿ ನಂಬಿಕೆ ಇಲ್ಲ. ಈ ಕಾರಣ ಸಮಾಜದಲ್ಲಿ ಒಳಿತಾಗಬೇಕು, ಬದಲಾಗಬೇಕು ಸಮಾಜ, ಆದರೆ ತನ್ನ ಅಂತಃಪ್ರೇರಣೆಯಿಂದ, ಯಾರೋ ಕ್ರಾಂತಿ ಮಾಡಿ ಅಲ್ಲ, ಯಾರೋ ಯಾವುದೋ ನಿಯಮವನ್ನು ಹೇರಿ ಅಲ್ಲ. ಆದ್ದರಿಂದ ಮಾಸ್ತಿ ಸಾಮಾಜಿಕ ಪರಿವರ್ತನೆಯಲ್ಲಿ ನಂಬಿಕೆ ಇಟ್ಟು ಕೂಡ ಸಂಪ್ರದಾಯವಾದಿ. ಅವರು ಸ್ಥಳೀಯ ಪರಂಪರೆಯಲ್ಲಿ ನಂಬಿಕೆ ಹೊಂದಿದ್ದಾಗಿಯೂ ಕೂಡ ಸುಧಾರಣವಾದಿ.
ಅವ್ರ ಪಾಲಿಗೆ ಜೀವನ ಒಂದು ನಾಟಕ, ವಿಧಿ ಆಟ ಅಂತ ಭಾವಿಸ್ತವ್ರು. ಅವರು ಜೀವನವನ್ನ ಒಂದು ನಾಟಕ, ಶೇಕ್ಸ್ಪಿಯರ್ ಹೇಳ್ತಾನಲ್ಲ, ಜಗತ್ತು ಒಂದು ರಂಗಭೂಮಿ, ನಾವೆಲ್ಲ ಅಲ್ಲಿ ಪಾತ್ರಧಾರಿಗಳು ಅಂತ. ಈ ತಿಳುವಳಿಕೆಯಿಂದಲೇ ಹೊರಟವರು ಮಾಸ್ತಿ. ಅವರಿಗೆ ಜೀವನ ನಾಟಕ ಮತ್ತು ವಿಧಿಯಾಟ, ದೈವ ಕೈ ಹಿಡಿದು ನಡೆಸುವ ಒಂದು ಕ್ರಿಯೆ. ಹೀಗೆ ಅಂದುಕೊಂಡ ಅವರು ಜೀವನದ ಪ್ರವಾಹದ ಉಜ್ವಲ ಸಾತ್ಯತ್ವದಲ್ಲಿ ನಂಬಿಕೆ ಇಟ್ಟವರು, ಆಸಕ್ತಿ ಇಟ್ಟವರು. ಇಂಥ ಮಾಸ್ತಿ ಕಥೆಯನ್ನೇ ಬರೀಲಿ, ಕಾದಂಬರಿಯನ್ನೇ ಬರೀಲಿ, ಅಲ್ಲಿ ಜೀವನವನ್ನ ನಿಂತು ನೋಡ್ತಾರೆ, ಅದಕ್ಕೆ ಪ್ರತಿಕ್ರಿಯಿಸೋದಿಲ್ಲ, ಅಂದ್ರೆ ರಿಯಾಕ್ಟ್ ಮಾಡೋದಿಲ್ಲ. ಜೀವನ ಹಿಂಗೆ ಹಾಕಿದೆ, ಹಂಗೆ ಹಾಕಿದೆ, ಹಿಂಗಿರ್ಬೇಕಾಗಿತ್ತು, ಹಂಗಾಗ್ಬೇಕಾಗಿತ್ತು, ಅದಲ್ಲ ಅವ್ರ ದೃಷ್ಟಿ. ಹೇಗಿದೆಯೋ ಹಾಗೆ ನಿಂತು ನೋಡಬೇಕು ಅಂತ, ಸರ್ವಸಾಕ್ಷಿತ್ವ ಭಾವ ಅಂತೀವಲ್ಲ, ಹೀಗೆ ಸರ್ವಸಾಕ್ಷಿತ್ವ ಭಾವದಲ್ಲಿ ನಿಂತು ಬದುಕನ್ನ ಗಮನಿಸ್ತಾರೆ ಮಾಸ್ತಿ. ಇನ್ನು ಆಧುನಿಕ ಸಂದರ್ಭದಲ್ಲಿ ಎರಡು ಪ್ರಕಾರಗಳು, ಕಥೆ ಮತ್ತು ಕಾದಂಬರಿ ಬಂದು. ಕಾದಂಬರಿ ಅನ್ನೋ ಪ್ರಕಾರ ಇದೆಯಲ್ಲ, ಜೀವನದ ವಿಶಾಲ ಅನುಭವಗಳ ಅಭಿವ್ಯಕ್ತಿಗೆ ಇರುವ ಒಂದು ದೊಡ್ಡ ರಂಗವೇದಿಕೆ. ಇನ್ನು ಸಣ್ಣ ಕಥೆ ಇದೆಯಲ್ಲ, ಅದು ಜೀವನದ ಒಂದು ಮುಖವನ್ನು ಮಾತ್ರ ಅನಾವರಣ ಮಾಡುವುದಕ್ಕೆ ಇರುವ ಒಂದು ಸೀಮಿತ ಪ್ರಕಾರ. ನಮ್ಮ ಜೀವನದ ವೈಶಾಲ್ಯತೆಯನ್ನು ಕಾಣುವುದಾದರೆ ಕಾದಂಬರಿಯಲ್ಲಿ ಕಾಣಬೇಕು. ಆದ್ದರಿಂದ ಕಾದಂಬರಿ ದರ್ಶನ ವಿಶಾಲವಾದದ್ದು, ಸಣ್ಣ ಕಥೆಗಳ ಒಳಗಿನ ದರ್ಶನ ಸೀಮಿತವಾದದ್ದು. ಮತ್ತೆ ಸಣ್ಣ ಕಥೆ ಇರಲಿ, ಕಾದಂಬರಿ ಇರಲಿ, ಎರಡು ನೈತಿಕ ಅರಿವಿನಲ್ಲಿ ಬದಲಾವಣೆಯನ್ನ ನಿರೀಕ್ಷೆ ಮಾಡುವ ಪ್ರಕಾರಗಳು. ಹೀಗಾಗಿ ಮಾಸ್ತಿ ತಮ್ಮ ಬದುಕಿನುದ್ದಕ್ಕೂ ಬರವಣಿಗೆಯುದ್ದಕ್ಕೂ ನೈತಿಕವಾದಿಯಾದದ್ದರಿಂದ, ಅದು ವಿಶೇಷವಾಗಿ ಭಾರತೀಯ ಸಾಂಸ್ಕೃತಿಕ ಪರಂಪರೆಯೊಂದು ಒಪ್ಪುವ ನೈತಿಕವಾದಿಯಾದ ಕಾರಣ, ಅಥವಾ ನಾವು ಹೇಳೋದಾದ್ರೆ ಇನ್ನೊಂದಿಷ್ಟು ಅದನ್ನು ರಿಲಿಜಿಯಸ್ ಮಾರಲಿಸ್ಟಿಕ್ ಹ್ಯುಮ್ಯಾನಿಟಿ ಅಂತೇನು ಕರಿತೀವಿ, ಅಂಥ ಪಂಥಕ್ಕೆ ಅವರು ಮಾಸ್ತಿ ಸೇರಿದ್ರಿಂದ ತಮ್ಮ ಕಥೆ ಕಾದಂಬರಿಗಳಲ್ಲಿ ಅಂಥ ನಿಲುವನ್ನೇ ಮಂಡಿಸ್ತಾರೆ ಮತ್ತು ಅಂಥ ಬರವಣಿಗೆಯನ್ನೇ ಮಾಡ್ತಾರೆ. ಕಾದಂಬರಿ ಜೀವನದ ಸ್ವಸ್ಥ ಬದುಕನ್ನ ಮನುಷ್ಯನ ಸ್ವಸ್ಥ ಬದುಕನ್ನು ಚಿತ್ರಿಸೋದಕ್ಕೆ ಸಾಧ್ಯ ಆದರೆ, ಸಣ್ಣ ಕಥೆಯಲ್ಲಿ ಅಸ್ವಸ್ಥ ಬದುಕನ್ನ, ಮನುಷ್ಯನ ಅಸ್ವಸ್ಥ ಬದುಕನ್ನ ನಿರೂಪಿಸೋದು ಹೆಚ್ಚು ಸಾಧ್ಯ. ಈ ಕಾರಣಕ್ಕಾಗಿಯೇ ಸಣ್ಣ ಕಥೆ ಮೈನರ್ ಲಿಟರರಿ ಫಾರ್ಮ್ ಮತ್ತೆ ಕಾದಂಬರಿ ಮೇಜರ್ ಲಿಟರರಿ ಫಾರ್ಮ್. ಹಾಗಿದ್ದು ಕೂಡ ಪಶ್ಚಿಮದಲ್ಲಿ ಈ ಸಣ್ಣ ಕಥೆ ಇದೆಯಲ್ಲ, ಪಶ್ಚಿಮದಲ್ಲಿ ಇದು ಸಾಮಾನ್ಯವಾಗಿ ಪಶ್ಚಿಮದ ಸಣ್ಣ ಕಥೆಗಳಲ್ಲಿ ಚಿತ್ರಿಸೋದೇನು ಅಂತ ಹೇಳಿದ್ರೆ, ಜೀವನದಲ್ಲಿ ಬಲಿಪಶುಗಳಾದ ಪಾತ್ರಗಳ ಚಿತ್ರಣ ಬರುತ್ತೆ. ಜೀವನದಲ್ಲಿ ನೊಂದವರು, ದುಃಖಿತರು, ಅವಮಾನಕ್ಕೆ ಒಳಗಾದವರು, ವಿಧಿಯ ದೌರ್ಭಾಗ್ಯಕ್ಕೆ ತುತ್ತಾದವರು ಎಲ್ಲ ಒಂದು ಒಂದು ನೆಲೆಯಲ್ಲಿ ಬದುಕಿನ ಬಲಿಪಶುಗಳು. ಅಂಥವರನ್ನು ಚಿತ್ರಿಸೋದು ಸಣ್ಣ ಕಥೆ. ಮತ್ತೆ ಮಾನವೀಯ ಸೋಲನ್ನು ಚಿತ್ರಿಸೋದು ಸಣ್ಣ ಕಥೆಯ ಲಕ್ಷಣ ಪಶ್ಚಿಮದಲ್ಲಿ. ಮಾನವೀಯ ಸೋಲು ಅಂತ ಹೇಳಿದ್ರೆ ಮನುಷ್ಯ ಪರದಾಡಿ ಸೋಲೋದಲ್ಲ, ಈ ಹ್ಯೂಮನ್ ಟ್ರ್ಯಾಜಿಡಿ ಬೇರೆ. ಆದರೆ ಮಾನವೀಯ ಸೋಲು ಅಂದ್ರೆ ಅಸಹಾಯಕ ಸ್ಥಿತಿಯ ಮನುಷ್ಯನ ಸೋಲನ್ನ ಸಣ್ಣ ಕಥೆ ಚಿತ್ರಿಸೋದಕ್ಕೆ ಪ್ರಯೋಗ ಆಗಿದೆ ಪಶ್ಚಿಮದಲ್ಲಿ. ಹಾಗೆಯೇ ಇನ್ನೊಂದು ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ, ಪಶ್ಚಿಮದ ಸಣ್ಣ ಕಥೆಗಳಲ್ಲಿ ದುರಂತ ಪ್ರಜ್ಞೆ, ಕೊನೆಗೂ ಮನುಷ್ಯನ ಬದುಕಿನ ಅಂತ್ಯದಲ್ಲಿ ಉಳಿಯೋದು ದುರಂತ ಅಂತ ಹೇಳುತ್ತೆ. ಸಣ್ಣ ಕಥೆಗೆ ಈ ತರದ ಒಂದು ಅದು ಬಲಿಪಶುಗಳ ಬದುಕಿನ ಕಥನ ಅದು. ಆದರೆ ಇದನ್ನೇ ಸಣ್ಣ ಕಥೆ, ಪಶ್ಚಿಮದ ಸಣ್ಣ ಕಥೆಯ ಪ್ರೇರಣೆಯನ್ನೇ ಬಳಸಿಕೊಂಡು ಕನ್ನಡದಲ್ಲಿ ಕಥೆ ಬರೆಯೋದಕ್ಕೆ ಆರಂಭ ಮಾಡಿದ ಮಾಸ್ತಿ ಪಶ್ಚಿಮದ ದೃಷ್ಟಿಕೋನವನ್ನು ಒಪ್ಪಲಿಲ್ಲ ಬದುಕಿನ ಬಗ್ಗೆ. ಮನುಷ್ಯ ಅಸಹಾಯಕ, ಮನುಷ್ಯನ ಬದುಕು ಅಂತಿಮವಾಗಿ ಸೋಲಿನಲ್ಲಿ ವಿರಮಿಸುತ್ತದೆ, ಮನುಷ್ಯನ ಬದುಕು ದುರಂತದ ಒಂದು ಕಥನ ಅನ್ನೋದನ್ನ ಮಾಸ್ತಿ ನಂಬಲಿಲ್ಲ. ಅವರು ಸಣ್ಣ ಕಥೆಗಳನ್ನ ಪಶ್ಚಿಮದವರು ಯಾವ ಕಾರಣಕ್ಕಾಗಿ ಬರೆದ್ರೋ ಆ ಕಾರಣವನ್ನೆಲ್ಲ ಬಿಟ್ಟುಕೊಟ್ಟು ಸಣ್ಣ ಕಥೆ ಮಾನವೀಯ ಗೆಲುವಿನ ಕಥನವಾಗುವುದು ಸಾಧ್ಯವೇ ಅನ್ನೋದನ್ನ ತಮ್ಮ ಕಥೆಗಳ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ನಾವು ಹಾಗಿರೋ ಕಾರಣಕ್ಕೆ ಪಶ್ಚಿಮದಲ್ಲಿ ಇರುವುದಕ್ಕಿಂತ ಭಿನ್ನವಾಗಿ ಸಣ್ಣ ಕಥೆಯನ್ನು ಬಳಸ್ಕೊಂಡು ನಮ್ಮಲ್ಲಿ ಮಾಸ್ತಿ ಬರೆದ್ರು. ಮತ್ತೆ ಮೈನರ್ ಲಿಟರರಿ ಫಾರ್ಮ್ ಆದಂತಹ ಸಣ್ಣ ಕಥೆಯನ್ನು ಬರೆದು ಕನ್ನಡದಲ್ಲಿ ಮೇಜರ್ ಲೇಖಕ ಅನ್ನಿಸ್ಕೊಂಡ ಕೀರ್ತಿ ಅವರಿಗೆ ಸಲ್ಲಬೇಕಾದದ್ದು ಈ ಕಾರಣಕ್ಕೆ. ಪಶ್ಚಿಮದಲ್ಲಿ ಯಾವ ಉಪೇಕ್ಷೆಗೆ ಕಾರಣವಾದ ಸಾಹಿತ್ಯ ರೂಪ ಇತ್ತೋ ಅದನ್ನ ಮಾನವೀಯ ಮೌಲ್ಯಗಳ ಪ್ರತಿಪಾದನೆಗೆ, ಮಾನವ ಸಂಬಂಧಗಳ ನಿರೀಕ್ಷಣೆಗೆ ಬಳಸಿದ್ದು ಮಾಸ್ತಿಯ ಅವರ ಮೇಲ್ಮೈ. ಈ ದೃಷ್ಟಿಕೋನ ಮಾಸ್ತಿಯವರಿಗೆ ಎಲ್ಲಿಂದ ಬಂತು, ಈ ಅಂತಃಪ್ರೇರಣೆ ಎಲ್ಲಿಂದ ಬಂತು ಹೇಳಿದ್ರೆ, ಭಾರತೀಯ ಸಾಂಸ್ಕೃತಿಕ ಪರಂಪರೆ ಇದೆಯಲ್ಲ, ಅದರ ದರ್ಶನ ಪ್ರಜ್ಞೆ ಬಹಳ ವಿಶಾಲವಾದದ್ದು. ಅದು ಮನುಷ್ಯನನ್ನ ಪಾಪಿ ಅಂತ ನೋಡೋದಿಲ್ಲ, ಮನುಷ್ಯನ ಬದುಕಿನಲ್ಲಿ ದುರಂತ ಇದೆ ಅಂತ ನೋಡೋದಿಲ್ಲ.
ಬದಲಾಗಿ ಮನುಷ್ಯನ ಬದುಕಿನಲ್ಲಿ ನೋವಿದೆ, ವಿಷಾದ ಇದೆ, ವ್ಯಥೆ ಇದೆ, ವ್ಯಾಕುಲತೆ ಇದೆ. ಆದರೆ ಅದೆಲ್ಲವನ್ನು ದಾಟಿ ನಿಲ್ಲುವ ಚೈತನ್ಯ ಶಕ್ತಿಯು ಮನುಷ್ಯನಿಗೆ ಇದೆ ಅಂತ ನಂಬಿದ ಸಾಂಸ್ಕೃತಿಕ ಪರಂಪರೆ ನಮ್ಮದು. ಇಂತಹ ಪರಂಪರೆಯ ದರ್ಶನ ದೃಷ್ಟಿಯನ್ನೇ ತಮ್ಮ ಕಥೆಗಳಿಗೆ ಆಕರವಾಗಿ ಮಾಡಿಕೊಂಡು ತಮ್ಮ ಕಾದಂಬರಿಗಳಿಗೆ ಒಂದು ಆಧಾರ ಸ್ತಂಭವಾಗಿ ಇಟ್ಕೊಂಡು ಬರವಣಿಗೆಯನ್ನು ಮಾಡಿದವರು ಮಾಸ್ತಿ. ಹಾಗಾಗಿ ಮತ್ತೆ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ದುರಂತಕ್ಕೆ ಅಷ್ಟು ಬೆಲೆ ಇಲ್ಲದ್ರಿಂದ ಮಾಸ್ತಿ ಮಾಡಿಕೊಂಡ ಈ ಮಾರ್ಪಾಟ್ ಇದೆಯಲ್ಲ, ಇದಕ್ಕೆ ಒಂದು ಔಚಿತ್ಯ ಪ್ರಾಪ್ತವಾಗಿದೆ ಅಂತ. ಹೀಗಿದ್ದು ಕೂಡ ಅವರು ಬರೆದಿರುವ ಕಥೆಗಳಿದೆಯಲ್ಲ, ಕಾದಂಬರಿಗಳಿದೆಯಲ್ಲ, ಅವರು ಅಲ್ಲಿ ಬದುಕನ್ನು ನಿರೂಪಿಸೋದಿಲ್ಲ. ಬದುಕು ಅಂದ್ರೆ ಇದು, ಬದುಕು ಅಂದ್ರೆ ಅದು, ಬದುಕು ಅಂದ್ರೆ ಹೀಗೆ, ಬದುಕು ಅಂದ್ರೆ ಅದು, ಬದುಕು ಮಾಯೆ, ನಶ್ವರ, ಲೀಲೆ ಯಾವುದನ್ನು ಹೇಳೋಕೆ ಹೋಗೋದಿಲ್ಲ ಮಾಸ್ತಿ. ಬದಲಾಗಿ ಅವರಿಗೆ ಬದುಕು ಅಂದ್ರೆ ಏನು ಅನ್ನೋದನ್ನ ಡಿಫೈನ್ ಮಾಡೋದು ಮುಖ್ಯ ಅಲ್ಲ. ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋದ್ರೆ ಬದುಕು ನಮ್ಮ ವ್ಯಾಖ್ಯಾನದ ಮುಷ್ಟಿಗೆ ಸಿಕ್ಲಾರದು. ಅದಕ್ಕೆ ಬಹಳ ಏನಿದೆ, ವೇರಿಯಸ್ ಡೈವರ್ಸಿಫೈಡ್ ಡೈಮೆನ್ಷನ್ಸ್ ಇದೆ. ಹಾಗಾಗಿ ಮಾಸ್ತಿ ಅವರು ಬದುಕನ್ನು ವ್ಯಾಖ್ಯಾನಿಸೋದಕ್ಕೆ ಹೊರಡೋದಿಲ್ಲ. ಬದಲಾಗಿ ಅವರು ಬದುಕನ್ನು ಏನ್ ಮಾಡ್ತಾರೆ ಅಂದ್ರೆ ನಿಂತು ನೋಡ್ತಾರೆ. ಜೀವನದ ಕಷ್ಟ ಕಾರ್ಪಣ್ಯಗಳಿಗೆ ತುತ್ತಾದ ಮನುಷ್ಯರು ಬದುಕನ್ನು ಹೇಗೆ ಎದುರಿಸ್ತಾರೆ ಅನ್ನೋದನ್ನು ಚಿತ್ರಿಸ್ತಾರೆ. ಬದುಕು ಅಂದ್ರೆ ಏನು ಅಂತ ಹೇಳಕ್ ಹೋಗೋದಿಲ್ಲ, ಬದುಕಂದ್ರೆ ಹೇಗಿರುತ್ತೆ ಅಂತ ತೋರ್ಸಕ್ ಹೋಗೋದಿಲ್ಲ. ಬದುಕನ್ನ ಎದುರಿಸುವ, ಮುಖಾಮುಖಿಯಾಗುವ, ಅದಕ್ಕೆ ಪ್ರತಿಸ್ಪಂದಿಸುವ ಜೀವರ ಕಥೆ ಏನು ಅನ್ನೋದನ್ನ ಮಾಸ್ತಿ ಹೇಳಲಿಕ್ಕೆ. ಸೊ ಇಂಥದಕ್ಕೆ ಒಳ್ಳೆಯ ನಿದರ್ಶನ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿ ಕೂಡ. ಮಾಸ್ತಿ 3 ಕಾದಂಬರಿಗಳನ್ನ ಬರೆದಿದ್ದಾರೆ. ಒಂದು ಸುಬ್ಬಣ್ಣ ಅಂತ, ಸಂಗೀತಗಾರನೊಬ್ಬನ ಬಾಳಿನ ಕಥೆ, ಅದು ಅವನ ಆದರ್ಶ ಮತ್ತು ಅವನ ಜೀವನಗಾಥೆಯ ಕಥೆ. ಆದರೆ ಅವರು ಬರೆದ 2 ಚಾರಿತ್ರಿಕ ಕಾದಂಬರಿಗಳಿವೆ ಅಲ್ಲ, ಚನ್ನಬಸವ ನಾಯಕ ಮತ್ತು ಚಿಕ್ಕವೀರ ರಾಜೇಂದ್ರ. ಈ ಕಾದಂಬರಿಗಳಲ್ಲಿ ಸ್ವಲ್ಪ ನಮಗೆ ಮಾಸ್ತಿ ಬೇರೆಯಾಗಿ ಕಾಣಿಸ್ತಾರೆ ಕಥೆಗಳಿಗಿಂತ. ಮಾಸ್ತಿಯವರ ಕಥೆಗಳ ಒಟ್ಟು ದೃಷ್ಟಿಕೋನ ಮನುಷ್ಯ ಬಾಳಿನ ಒಳಿತಿನ ಬಗ್ಗೆ ಅವರಿಗೆ ಇರುವ ಅಗಾಧವಾದ ಶ್ರದ್ಧೆ ಅವರ ಕಥೆಗಳಲ್ಲಿ ಕಂಡು ಬಂದರೆ, ಅವರ ಚಿಕ್ಕವೀರ ರಾಜೇಂದ್ರ ಮತ್ತು ಚನ್ನಬಸವ ನಾಯಕದಲ್ಲಿ ಮನುಷ್ಯ ಏನು ಮಾಡಿದ್ರೂ ಕೇಡವನ್ನು ಯಾಕೆ ಬಿಡೋದಿಲ್ಲ, ಅಥವಾ ಕೇಡನ್ನು ಮೀರಲಾಗದ ಮನುಷ್ಯ ಇದಾನಲ್ಲ, ಎಷ್ಟು ಪರಂಪರೆ, ಎಷ್ಟು ಸಂಸ್ಕೃತಿ, ಎಷ್ಟು ನಾಗರಿಕತೆ ಬೆಳೆದರೂ ಮನುಷ್ಯನ ಅವನ ಪ್ರಜ್ಞಾ ಪ್ರವಾಹದಲ್ಲಿ ಸುತ್ತ ಗಾಮಿನಿಯಾಗಿ ಪ್ರವಹಿಸಿರುವ ಕೇಡಿದೆಯಲ್ಲ, ಈವಿಲ್, ದ ಪ್ರಾಬ್ಲಮ್ ಆಫ್ ಈವಿಲ್ ಇದೆಯಲ್ಲ, ಅದರ ಚರ್ಚೆಗೆ ಅವರು ಹೊರಡ್ತಾರೆ. ಏನು ಮಾಡಿದ್ರು ಚರಿತ್ರೆಯಲ್ಲಿ ಎಲ್ಲ ಒಳಿತೆ ಇದೆ ಅಂತ ನಂಬಬಾರದು. ಕೇಡು ಚರಿತ್ರೆಯನ್ನ, ಅದರ ಗತಿಗಳನ್ನ, ಅದರ ಆವರ್ತನೆಯನ್ನು ಹೇಗೆಲ್ಲ ಬದಲಾಯಿಸುತ್ತೆ ಅನ್ನೋದೇ ಮಾಸ್ತಿಗೆ ಕುತೂಹಲದ ಸಂಗತಿಯಾಗಿ ಕಾಣುತ್ತೆ. ಹಾಗಾಗಿ ಅವರು 2 ಕಾದಂಬರಿಗಳನ್ನ ಬರೆದಿದ್ದಾರೆ, ಚನ್ನಬಸವ ನಾಯಕ, ಚಿಕ್ಕವೀರ ರಾಜೇಂದ್ರ. ಈ 2 ಕಾದಂಬರಿಗಳಿಗೆ ಒಂದು ವಿಶಿಷ್ಟವಾದ ಚಾರಿತ್ರಿಕ ಏನಿದೆ, ರೆಲೆವೆನ್ಸ್ ಇದೆ. ಅದೇನು ಅಂತ ಹೇಳಿದ್ರೆ, ಚನ್ನಬಸವ ನಾಯಕ ಬಿದನೂರು ಸಂಸ್ಥಾನ ಇತ್ತಲ್ಲ ಕರ್ನಾಟಕದಲ್ಲಿ 18ನೇ ಶತಮಾನದಲ್ಲಿ, ಅದರ ಅವಸಾನದ ಕಥೆ. ಚಿಕ್ಕವೀರ ರಾಜೇಂದ್ರ ಅದೇ 18ನೇ ಶತಮಾನದ ಕೊಡಗಿನ ಸಂಸ್ಥಾನದ ರಾಜಮನೆತನದ ಅವಸಾನದ ಕಥೆ, ಪತನದ ಕಥೆ. 18ನೇ ಶತಮಾನದಲ್ಲಿ ಸ್ವತಂತ್ರವಾಗಿ ಬದುಕಿದಂತಹ ಕನ್ನಡ ಜನಸಮುದಾಯಗಳು ಪರಾಧೀನವಾದವಲ್ಲ ಯಾಕೆ ಅನ್ನೋದನ್ನ ಪ್ರಶ್ನೆ ಹಾಕೊಂಡು ಉತ್ತರ ಹುಡುಕೋಕೆ ಚರಿತ್ರೆಯ ಪುಟಗಳನ್ನು ತಿರುವು ಹಾಕ್ತಾರೆ ಮಾಸ್ತಿ. ಅವರು ಈ ಚರಿತ್ರೆಯ ಪುಟಗಳನ್ನು ತಿರುವು ಹಾಕುವಾಗಲೂ ಅವರ ದೃಷ್ಟಿ ಏನು ಅಂತ ಹೇಳಿದ್ರೆ, ಕಾದಂಬರಿ ಇದೆಯಲ್ಲ ಅದು ಜೀವನದ ಉಜ್ವಲ ಗ್ರಂಥ ಎನ್ನುವ ಲಾರೆನ್ಸಿನ ತಿಳುವಳಿಕೆ ಇದೆಯಲ್ಲ, ಅದನ್ನು ಇಟ್ಕೊಂಡೇ ಹೊರಟವರು ಅಂತ ಕಾನ್ಸೆಪ್ಟ್ ನನಗೆ. ಅವರು ಈ ಚಿಕ್ಕವೀರ ರಾಜೇಂದ್ರ ಮತ್ತು ಚನ್ನಬಸವ ನಾಯಕ ಎರಡರಲ್ಲೂ ಕರ್ನಾಟಕದ ಸ್ವತಂತ್ರವಾಗಿ ಬದುಕಿದ್ದ 2 ಜನಸಮುದಾಯಗಳು ಪರಾಧೀನತೆಗೆ ಒಳಗಾದದ್ದು ಮಾತ್ರ ಅಲ್ಲ, ತಮ್ಮ ಆತ್ಮವಿಸ್ಮೃತಿಗೆ ಸಂದ ಬಗೆ ಯಾಕೆ, ಕಾರಣ ಏನು ಅನ್ನೋದನ್ನು ಹುಡುಕೋಕೆ ಹೊರಟಿದ್ದಾರೆ. ಹೀಗೆ ಮಾಡುವಾಗ ಅವರ ದೃಷ್ಟಿಕೋನ ಅವರಿಗೆ ಇರೋದು ಇತಿಹಾಸವನ್ನು ನಿರೂಪಿಸೋದಲ್ಲ, ಇತಿಹಾಸದ ಅನುಭವಕ್ಕೆ ನಮ್ಮನ್ನು ಕೊಂಡೊಯ್ಯೋದು. ಅಂದ್ರೆ ಮಾಸ್ತಿ ಡಿಡ್ ನಾಟ್ ವಿಶ್ ಟು ನೆರೇಟ್ ದ ಹಿಸ್ಟ್ರಿ, ಬಟ್ ಹಿ ವಾಂಟ್ ಟು ಡಿಸ್ಕ್ರೈಬ್ ಟು ಎಕ್ಸ್ಪೀರಿಯನ್ಸ್ ದ ಹಿಸ್ಟ್ರಿ. ಇತಿಹಾಸದ ಆ ಶತಮಾನ ಇತ್ತಲ್ಲ, ಆ ಕಾಲದ ಚರಿತ್ರೆಯ ಪುಟಗಳನ್ನು ನಮ್ಮ ಅನುಭವಕ್ಕೆ ತಂದು ಕೊಡೋದೇ ಅವರಿಗೆ ಮುಖ್ಯವಾದ ಕಾರಣ. ಹಾಗಾಗಿ ಅವರ ಈ 2 ಕಾದಂಬರಿಗಳು, ಚನ್ನಬಸವ ನಾಯಕ, ಚಿಕ್ಕವೀರ ರಾಜೇಂದ್ರ, ಹಾಗೆ ನೋಡಿದ್ರೆ ನಾನು ಒಂದು ಮಾತನ್ನು ಒಪ್ಪಲೇಬೇಕು, ಚಿಕ್ಕವೀರ ರಾಜೇಂದ್ರ ಅತ್ಯುತ್ತಮವಾದ ಕಾದಂಬರಿ ಅಲ್ಲ ಕನ್ನಡದಲ್ಲಿ. ಕನ್ನಡದ ಬೃಹತ್ ಕಾದಂಬರಿಗಳನ್ನು ಲೆಕ್ಕಕ್ಕೆ ತಗೊಂಡು ಅವುಗಳ ಜೊತೆಗೆ ತುಲನೆ ಮಾಡಿದ್ರೆ ಅಲ್ಲ. ಆದರೆ
ಮಾಸ್ತಿಯವರನ್ನು ನಾವು ಚಿಕ್ಕವೀರ ರಾಜೇಂದ್ರದ ಮೂಲಕ ಅವರ ಯೋಗ್ಯತೆಯನ್ನು ಅಳಿಬೇಕಾಗಿಲ್ಲ, ಅವರ ಪ್ರತಿಭಾ ಸಾಮರ್ಥ್ಯವನ್ನು ಅಳಿಬೇಕಾಗಿಲ್ಲ. ಅವರ ಆ, ಆ, ಅವರ ಪ್ರಜ್ಞಾಶಕ್ತಿಯ ಪ್ರವಾಹ ಇರೋದು ಎಲ್ಲಿ ಅಂತ ಹೇಳಿದ್ರೆ ಅವರ ಕಥೆಗಳಲ್ಲಿ, ಅವರ ನಾಟಕಗಳಲ್ಲಿ, ಅವರ ಕಾವ್ಯಗಳಲ್ಲಿ ಅನ್ನೋದನ್ನು ಲಕ್ಷ್ಯದಲ್ಲಿಟ್ಕೋಬೇಕು. ಹೀಗಿರೋದ್ರಿಂದ ಚಿಕ್ಕವೀರ ರಾಜೇಂದ್ರದಲ್ಲಿ ಮಾಸ್ತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೀ ಕೊಡಗಿನ ಸಂಸ್ಥಾನದ ಪತನದ ಕಥೆ ಅಲ್ಲ ಅದು. 18ನೇ ಶತಮಾನದಲ್ಲಿ ಇದ್ದಂಥ ಎಲ್ಲ ದೇಶೀಯ ಸಂಸ್ಥಾನಗಳ ಪತನದ ಕಥೆಯೂ ಕೂಡ ಹೌದು. ಒಂದು ಕಡೆಗೆ ಚಿಕ್ಕವೀರ ರಾಜೇಂದ್ರ ತನ್ನ ದುರ್ವರ್ತನೆಯಿಂದಾಗಿ, ಇನ್ನೊಂದು ಕಡೆಗೆ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಶಕ್ತಿಯ ಮುಂದೆ ನತಮಸ್ತಕನಾಗೋದು. ಎರಡು ಅಂದರೆ ಒಂದು ಆಂತರಿಕ ಕಾರಣ ತನ್ನ ದುರ್ವರ್ತನೆ, ಅದರಿಂದ ಬೇಸರಕ್ಕೊಳಪಟ್ಟ ಪ್ರಜೆಗಳ ಭಕ್ತಿ ವಿಶ್ವಾಸಗಳನ್ನು ಕಳೆದುಕೊಂಡಿದ್ದು. ಎರಡನೇದು ವಸಾಹತೀಕರಣದ ಹಾವಳಿ, ಬ್ರಿಟಿಷ್ ಆಧಿಪತ್ಯ ಏನು ಹುಟ್ಟುಹಾಕ್ತು, ಸೋಷಿಯೋ ಕಲ್ಚರಲ್ ಕಾಲನೈಸೇಷನ್ ಪ್ರಕ್ರಿಯೆಯನ್ನು ಕೊಡಗಿನಲ್ಲಿ ಆರಂಭ ಮಾಡ್ತು. ಆದರೆ ಎಲ್ಲದರ ಪರಿಣಾಮವನ್ನು ಚಿತ್ರಿಸಲಿಕ್ಕೆ ಹೊರಡ್ತಾರೆ ಮಾಸ್ತಿ. ಇಲ್ಲೆಲ್ಲ ಮಾಸ್ತಿ ಇತಿಹಾಸ ಹೇಳೋದು ಅಥವಾ ಯಾರೋ ಒಬ್ಬ ರಾಜ ಸೋತ ಅಂತ ಹೇಳೋದು ಅವ್ರ ದೃಷ್ಟಿ ಅಲ್ಲ. ಇಡೀ ದೇಶೀಯ ಸಂಸ್ಥಾನಗಳಿದ್ವಲ್ಲ ಭಾರತದಲ್ಲಿ, ಎಷ್ಟು 18ನೇ ಶತಮಾನದಲ್ಲಿ ನಾವು ಉದಾಹರಣೆ ಕಿತ್ತೂರು ಸಂಸ್ಥಾನ ನೆನಪು ಮಾಡ್ಕೋಬೋದು, ಅಥವಾ ಬೇರೆ ಝಾನ್ಸಿ ಸಂಸ್ಥಾನ ನೆನಪು ಮಾಡ್ಕೊಳ್ಳಿ. ಇಂಥ ಅನೇಕ ಸಂಸ್ಥಾನಗಳನ್ನ ನುಂಗಿ ನೀರು ಕುಡಿದದ್ದು ಯಾವುದು ಅಂತ ಹೇಳಿದ್ರೆ ಬ್ರಿಟಿಷ್ ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ಶಕ್ತಿಗಳು. ಅಂದರೆ ಕೊಡಗಿನ ಸಂಸ್ಥಾನದ ಪತನದ ಕಥೆಯನ್ನು ಹೇಳ್ತಾ ಅನೇಕ ಸಂಸ್ಥಾನಗಳ ಪತನದ ಕಥೆಯನ್ನು ನಿರೂಪಿಸ್ತಾ ಹೋಗ್ತಾರೆ. ಜೊತೆಗೆ ಚಿಕ್ಕವೀರ ರಾಜೇಂದ್ರ ಒಬ್ಬನ ದುರ್ವರ್ತನೆ, ಅವನ ಕಾಮುಕತೆ, ಅವನ ವ್ಯಕ್ತಿತ್ವದೊಳಗಿನ ಪತನಕಾರಕ ವಿಕೃತಿಗಳನ್ನು ಮಾತ್ರ ಹೇಳದೆ, ಅವನ ಪಾಪ ಪುಣ್ಯಗಳು ಅವನ ಸುತ್ತ ಭಾಗವಾಗಿರುವ, ಅವನ ಪಾಪ ಪುಣ್ಯಗಳು ಅವನ ಜೊತೆಗೆ ಮಾತ್ರ ಅಲ್ಲದೆ ಅವನ ಪ್ರಭಾವಲಯಕ್ಕೆ ಭಾಗವಾಗಿರುವ ಎಲ್ಲ ಮನುಷ್ಯರ ಮೇಲೂ, ಇಡೀ ಸಮಾಜದ ಮೇಲೂ ಒಳಗಾಗದ್ದನ್ನು ಅವರು ಹೇಳ್ತಾರೆ. ಚನ್ನಬಸವ ನಾಯಕದಲ್ಲಿ ಮತ್ತು ಚಿಕ್ಕವೀರ ರಾಜೇಂದ್ರದಲ್ಲಿ ಎರಡರಲ್ಲೂ ಎರಡು ಸಂಸ್ಥಾನಗಳ ಪತನಕ್ಕೆ, ಎರಡು ಸಂಸ್ಥಾನಗಳ ಅರಸರ ನೀತಿ ಭ್ರಷ್ಟತೆಯೇ ಕಾರಣ ಅನ್ನೋದನ್ನು ನಿರೂಪಿಸೋದಕ್ಕೆ ಮಾಸ್ತಿ ಹೋಗ್ತಾರೆ. ಹೀಗೆಲ್ಲ ನೋಡಿದಾಗ ಮಾಸ್ತಿಯವರ ಈ ಎರಡೂ ಕಾದಂಬರಿಗಳಿದೆಯಲ್ಲ, ಚನ್ನಬಸವ ನಾಯಕ ಮತ್ತು ಚಿಕ್ಕವೀರ ರಾಜೇಂದ್ರ, ಇವು ಅಧಪತನಕ್ಕೆ ತಳ್ಳಲ್ಪಟ್ಟ ಮನುಷ್ಯನ ಸೋಲಿನ ಕಥೆ. ಆದರೆ ಈ ಸೋಲಿನ ಕಥೆಯನ್ನು ಮಾಸ್ತಿ ಚರಿತ್ರೆಯಿಂದ ಯಾಕೆ ಹೇಳ್ತಾರೆ ನಮಗೆ ಅಂತ ಕೇಳಿದ್ರೆ, ನಮ್ಮ ಮುಂದಿನ ಜನಾಂಗಗಳು ಈ ಸೋಲಿನ ಕಥೆಯಿಂದ ಪಾಠ ಕಲಿಬೇಕಾಗಿದೆ. ಏನು ಪಾಠ? ಚರಿತ್ರೆಯುದ್ದಕ್ಕೂ ಕೇಡು ತುಂಬಿಕೊಂಡಿದೆ, ಕೇಡನ್ನು ಮೀರಿ ಅಮೃತ ಉಕ್ಕಬೇಕು ಅನ್ನೋದೇ ಮಾಸ್ತಿಯವರ ಕಾದಂಬರಿಗಳ ಮುಖ್ಯವಾದ ದೃಷ್ಟಿ. ಇನ್ನು ಈ ಕಾದಂಬರಿಗಳ ಮಾತು ಇಷ್ಟು ಸಾಂಕೇತಿಕವಾಗಿ ಹೇಳ್ತಾ ನಾನು ಅವರ ಕಥೆಗಳಿಗೆ ಬರಬೇಕಾಗಿದೆ. ಅವರ ಕಥನಗಳಲ್ಲಿ ಇರುವ ಜೀವನ ದೃಷ್ಟಿ ಯಾವುದು ಅಂತ. ಅವರ ಕಥನಗಳಲ್ಲಿ ನನಗೆ ಕಂಡ ಮುಖ್ಯವಾದ ಜೀವನ ದೃಷ್ಟಿಯ ಬಗ್ಗೆ ನಾನು ಮಾತಾಡೋದಾದ್ರೆ, ಮಾಸ್ತಿಯವರಿಗೆ ಕಥೆ ಅಂದರೆ ವರ್ತಮಾನದ ವಿವರಣೆ ಅಲ್ಲ, ಬದಲಾಗಿ ಅದು ಬಹುಕಾಲದಿಂದ ಸಾಗಿ ಬಂದ ಮನುಷ್ಯನ ನಡವಳಿಕೆಯ ವ್ಯಾಖ್ಯಾನ ಅಂತ ಭಾವಿಸ್ತಾರೆ ಮಾಸ್ತಿ. ಸ್ಟೋರಿ ಇದೆಯಲ್ಲ, ಈಗ ಏನಾಗ್ತಿದೆ ಅನ್ನೋದರ ಎಕ್ಸ್ಪ್ಲನೇಷನ್ ಅಲ್ಲ, ಅದು ಬಹುಕಾಲದಿಂದ ಸಾಗಿ ಬಂದ ಮನುಷ್ಯನ ನಡವಳಿಕೆಯ ವ್ಯಾಖ್ಯಾನ ಅಂತ. ಮನುಷ್ಯರಿದ್ದೀವಲ್ಲ, ನಾವು ಇವತ್ತು 21st ಸೆಂಚುರಿಯಲ್ಲಿ ಬದುಕ್ತಿದ್ದೀವಿ ಅಂದ್ರೂ ನಾವು ಒಂದು ಶತಮಾನದಲ್ಲಿ ಬದುಕ್ತಿಲ್ಲ, ಅನೇಕ ಶತಮಾನಗಳನ್ನ ನಮ್ಮೊಳಗೆ ಗರ್ಭೀಕರಿಸಿಕೊಂಡು ಬದುಕ್ತಿದ್ದೀವಿ. ನಮ್ಮಲ್ಲಿ 12ನೇ ಶತಮಾನದ ಇದೆ, ನಮ್ಮಲ್ಲಿ 10ನೇ ಶತಮಾನದ ಇದೆ, ನಮ್ಮಲ್ಲಿ ವೇದಗಳ ಕಾಲ ಇದೆ. ಇವೆಲ್ಲ ನಾವು ಒಬ್ಬರೇ 21ನೇ ಶತಮಾನದಲ್ಲಿ ಬದುಕ್ತಿದ್ರು. ಸಿಂಧೂ ನಾಗರಿಕತೆ ಕಾಲ, ವೇದ ಕಾಲ, 12ನೇ ಶತಮಾನ, ವಿಜಯನಗರ ಸಾಮ್ರಾಜ್ಯದ ಕಾಲ, ಎಲ್ಲ ಕಾಲಗಳು ನಮ್ಮ ಒಳಗೆ ಇವೆ ಇವತ್ತು. ಅಂದರೆ ಒಬ್ಬ ಮನುಷ್ಯ ಒಂದು ಕಾಲದಲ್ಲಿ ಬದುಕುತ್ತಿಲ್ಲ, ಅವನು ಒಂದೇ ಕಾಲದಲ್ಲಿ ಇದ್ರೂ, ಜೀವಂತವಾಗಿದ್ದರೂ ಅನೇಕ ಕಾಲಗಳನ್ನು ಬದುಕುತ್ತಿದ್ದಾನೆ ಅಂತ. ಹೀಗೆ ಅನೇಕ ಕಾಲಗಳಲ್ಲಿ ಬದುಕುವ ಮನುಷ್ಯ ಇದ್ದಾನಲ್ಲ, ಅವನ ನಡವಳಿಕೆ ಎಂಥದ್ದು ಅನ್ನೋದನ್ನು ಒಂದು ಬಹಳ ಬ್ಯೂಟಿಫುಲ್ ಆದ ಕತೆ, ಅಲೆಕ್ಸಾಂಡರ್ನ ಗುರುದಕ್ಷಿಣೆ ಅಂತ ಒಂದು ಕಥೆ ಮೂಲಕ ಹೇಳ್ತಾರೆ ಮಾಸ್ತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲೆಕ್ಸಾಂಡರ್ ಮ್ಯಾಸಿಡೋನಿಯಾದ ಅರಸ, ಬಹಳ ಪ್ರಭಾವಶಾಲಿಯಾದವನು, ಅರಿಸ್ಟಾಟಲ್ನ ಪ್ರಿಯ ಶಿಷ್ಯ ಕೂಡ, ತತ್ವಾನ್ವೇಷಣೆಯನ್ನು ಅವನಿಂದಲೇ ಕಲ್ತವನು. ಆದರೆ ಅವನು ಈ ಪೌರ್ವಾತ್ಯ ದೇಶಗಳ ಮೇಲೆ ದಾಳಿ ಮಾಡ್ತಾ ಇಲ್ಲಿಗೆ ಬಂದ ಮೇಲೆ, ಇಲ್ಲಿನ ರಾಜರನ್ನು ಸೋಲಿಸಿದ ಮೇಲೆ, ಇಲ್ಲಿನ ಜನ ಮತ್ತು ಸಾಮಾನ್ಯ ಜನ, ಮಾಂಡಲಿಕರು, ರಾಜರು, ಪ್ರಜೆಗಳು ಎಲ್ಲ ಇಲ್ಲಿನ ಜನ ಅವನನ್ನು ಮಂಡೆ ಊರಿ ದೇವರು ಅಂತ ನಮಸ್ಕಾರ ಮಾಡಕ್ಕೆ ಶುರು ಮಾಡ್ತಾರೆ ಅಲೆಕ್ಸಾಂಡರ್ನ. ಆಗ ಅವನಿಗೂ ಒಂದು ಕ್ಷಣ, ಅದುವರೆಗೆ ತತ್ವಾನ್ವೇಷಣೆ, ಅರಿಸ್ಟಾಟಲ್ನಿಂದ ತತ್ವಾನ್ವೇಷಣೆ ಮಾಡ್ತಾ ಅವನು ಕಲ್ತದ್ದೇನೆಂದ್ರೆ ಮನುಷ್ಯ ಎಂದಿಗೂ ದೇವರಾಗಲಾರ ಅಂತ. ಮನುಷ್ಯ ಎಂದಿಗೂ ದೇವನಾಗಲಾರ ಅಂತ ಅರಿಸ್ಟಾಟಲ್ನ ಫಿಲಾಸಫಿ ಕೂಡ ಅದೇ. ಅದ್ರ ಬಗ್ಗೆ ನಾನು ಮುಂದೆ ಬರ್ತೇನೆ ಮಾತಾಡ್ತೀನಿ.
ಆದರೆ ಇವನಿಗೆ ಎಲ್ಲರೂ ಮಂಡಿ ಊರಿ ನಮಸ್ಕಾರ ಮಾಡ್ತಾ ಇದ್ದಂಗೆ ಮಾಂಡಲಿಕರು, ರಾಜರು, ಪ್ರಜೆಗಳು ತಾನು ದೇವನಾಗಿರಬಹುದೇ ಅಂತ ಮನಸ್ಸಿನಲ್ಲಿ ಹುಟ್ಟಿತು. ಎಲ್ಲ ಮನುಷ್ಯರಿಗೂ ಇರುವ ಆಕಾಂಕ್ಷೆ ಏನು ಅಂದರೆ ಮನುಷ್ಯರು ದೇವರಾಗಬೇಕು ಅಂತ. ಯೋಗ್ಯತೆ ಇರಲಿ ಇಲ್ಲದಿರಲಿ, ಆದರೂ ಮನುಷ್ಯರಿಗೆ ಏನು, ತಾನು ದೇವನಾಗಬೇಕು. ಎಲ್ಲರೂ ನಮಸ್ಕರಿಸಿದರೆ ತನಗೆ ಯಾಕೆ ಬೇಡ ಅನ್ನಬೇಕು ಅಂತ, ನನಗೆ ಅಂತಹ ಯೋಗ್ಯತೆ ಇದೆಯೋ ಇಲ್ಲವೋ ಅಂತ ಯೋಚಿಸಬೇಕಾದದ್ದು ಅವನ ಮನೆ. ಆದರೆ ಈ ರಾಜರು ಇನ್ನಷ್ಟು ಅವಿವೇಕಿಗಳು, ಅವರಿಗೆ ಇರೋದೇ ಸಾಧ್ಯ ಇಲ್ಲ. ಹಾಗಿರೋದ್ರಿಂದ ಈ ಇವನು ಮಂಡಿ ಊರಿದ ಎಲ್ಲ ಜನ ನಮಸ್ಕಾರ ಮಾಡಿದಾಗ ಅವನ ಮನಸ್ಸಿನಲ್ಲಿ ಶಂಕೆ ಹುಟ್ಟುತ್ತದಲ್ಲ, ತಾನು ದೇವನಾಗಿರಬೇಕು ಅಂತ ಹೇಳಿ ಅಂದ್ಕೊಳ್ತಾನೆ. ತನ್ನ ಸೈನ್ಯದ ಜೊತೆಗೆ ಬಂದ ಇನ್ನೊಬ್ಬ ಕ್ಲಿಯಾಂತಿಸ್ ಅಂತ, ಅರಿಸ್ಟಾಟಲ್ನ ಅಳಿಯ ಮತ್ತೆ ಅವನ ಶಿಷ್ಯ ಕೂಡ ಹೌದು, ಅವನು ಕೂಡ ಒಬ್ಬ ತತ್ವಾನ್ವೇಷಕ. ಅವನನ್ನ ಕೇಳ್ತಾನೆ, ಈ ದೇಶದ ಜನ ನನ್ನ ರಾಜ ಪ್ರತ್ಯಕ್ಷ ದೇವತಾ ಅಂತ ನನ್ನನ್ನು ಗೌರವಿಸ್ತಿದ್ದಾರೆ, ನಿನಗೆ ಹೇಗೆ ಅನ್ನಿಸ್ತದೆ ಅಂತ. ನನಗಿದು ಸಮ್ಮತವಲ್ಲ ಅಂತ ಕ್ಲಿಯಾಂತಿಸ್. ಯಾಕೆ ಅಂತ ಹೇಳಿದ್ರೆ ಅರಿಸ್ಟಾಟಲ್ನ ಫಿಲಾಸಫಿ ಏನು, ಮನುಷ್ಯನೊಬ್ಬನಿಗೆ ವಿಶ್ವ ನಿಯಾಮಕ ಶಕ್ತಿಯಾಗುವ ಅಧಿಕಾರ ಇಲ್ಲ, ಅಂಥ ಶಕ್ತಿನೂ ಇಲ್ಲ. ಅಂದರೆ ಈ ಹೋಲ್ ಕಾಸ್ಮೋಸ್ ಅಂತ ಏನಿದೆಯಲ್ಲ, ಇದರ ಹಿಂದಿನ ಒಂದು ಚಾಲನ ಶಕ್ತಿ ಇದೆಯಲ್ಲ, ಅದನ್ನು ನಾವು ಏನನ್ನ ನಿಯಾಮಕ ಶಕ್ತಿ ಅಂತ. ಇಂಥ ನಿಯಾಮಕ ಶಕ್ತಿಯ ಏನು ಪವರ್, ಎನಾರ್ಮಸ್ ಪವರ್ ಮನುಷ್ಯನಿಗೆ ಎಂದೂ ಬರಲಾರದು, ಆದ್ದರಿಂದ ಮನುಷ್ಯ ಎಂದೂ ದೇವನಾಗಲಾರ ಅಂತ. ಇದು ಅರಿಸ್ಟಾಟಲ್ನ ಫಿಲಾಸಫಿ. ಆದರೆ ಅಲೆಕ್ಸಾಂಡರ್ನಿಗೆ ಏನು ಅಂದರೆ ತಾನು ತನ್ನನ್ನು ಯಾರಾದರೂ ದೇವರು ಅಂದರೆ ಸಂತೋಷ ಅಂತ ಅವನು ಅಂದ್ಕೊಂಡಿದ್ದ. ಇದಕ್ಕೆ ಅವನು ಪುಷ್ಟಿ ಕೊಡೋದು ಏನಂದ್ರೆ, ತನ್ನ ತಾಯಿ ಆಗೀಗ ಹೇಳ್ತಿದ್ದದ್ದು ಏನು ಅಂದರೆ, ಗ್ರೀಕರಲ್ಲಿ ಸಿವ್ಸ್ ಅಂತ ಒಬ್ಬ ದೇವತೆ, ಅವನ ಕೃಪಾ ಆಶೀರ್ವಾದದಿಂದ ಇವನು ಹುಟ್ಟಿದ ಅಂತ ಹೇಳ್ತಿರ್ತಾರೆ. ಅದನ್ನ ಇವನು ಮೊದಲು ನಂಬಿಲ್ಲದೆ ಇದ್ರು, ಈಗ ಅವನಿಗೆ ತನ್ನ ತಾಯಿ ಹೇಳಿದ್ದು ನಿಜ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ತನ್ನ ಸೈನ್ಯದಲ್ಲಿದ್ದ ಕ್ಲೈಟಿಸ್ ಎನ್ನುವವನು ನೀನು ಎಂದೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯನೇನು ಅಂತ ಹೇಳಿದ್ರೆ ಅವನನ್ನೇ ಕೊಂದು ಹಾಕಿಬಿಡ್ತಾನೆ. ನೀನು ಸುಳ್ಳು ಹೇಳ್ತಿದ್ಯಾ ರಾಜನಿಗೆ, ನೀನು ನನ್ನನ್ನು ದೇವರು ಅಂತಿದ್ರು ಪರವಾಗಿಲ್ಲ, ರಾಜನಿಗೆ ಅವಮಾನ ಮಾಡ್ತಿದ್ಯಾ ಅಂದ್ರೆ ರಾಜ ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಅಂತ ಯಾರಿಗೆ ಆ ತಿಳುವಳಿಕೆ ಈಗ ಅಲೆಕ್ಸಾಂಡರ್. ಸೊ ಹೀಗಿರಿದ್ದರಿಂದ ಕ್ಲೈಟಿಸ್ ಅನ್ನ ಕೊಂದು ಹಾಕ್ತಾನೆ. ಆದ್ರೆ ಕ್ಲೈಟಿಸ್ ಏನ್ ಹೇಳ್ತಾನೆ ಅಂದ್ರೆ, ಕೊಂದು ಹಾಕೋ ಮುನ್ನ ಆಗಾಗ ನೀನೇ ಹೇಳ್ತಿದ್ದೆ, ಊಟದ ತಟ್ಟೆ ಬಂದು ಕೂತಾಗ ಮತ್ತೆ ಹೆಣ್ಣಿನ ಬೇಟದಲ್ಲಿದ್ದಾಗ ನಾನು ಎಷ್ಟು ಪರಾಧೀನ ಅನಿಸ್ಬಿಡುತ್ತಲ್ಲ ನನಗೆ ಅಂತ ಹೇಳ್ತಿದ್ದೆ. ಹೀಗೆ ಅನ್ನೋ ಮನುಷ್ಯ ನೀನು ಇವತ್ತೇ, ನಿನ್ನೆ ಹಿಂಗೆ ಅಂದವನು ಇವತ್ತು ದೇವರು ಅನ್ಕೊಳ್ತಿದೆಯಲ್ಲ, ನಿನ್ನ ಹೆಂಗೆ ನಂಬೋದು? ರಾಜರು, ಮನುಷ್ಯರು ನೆಲದ ಮೇಲೆ ಓಡಾಡುವಾಗ ಬೇರೆ, ಸಿಂಹಾಸನದ ಮೇಲೆ ಕೂತಾಗ ಬೇರೆ. ಈ ಚರಿತ್ರೆಯ ಗರ್ಭದಲ್ಲಿ ಇರುವ ಮನುಷ್ಯ ಇದ್ದಾನಲ್ಲ, ಅವನ ನಡವಳಿಕೆ ಕಾಲದಿಂದ ಕಾಲಕ್ಕೆ ಯಾಕೆ ಬೇರೆ ಆಗುತ್ತೆ ಅನ್ನೋದೇ ಮಾಸ್ತಿಯವರ ಮುಖ್ಯವಾದ ಕುತೂಹಲ. ಹೀಗಾಗಿ ಅಲೆಕ್ಸಾಂಡರ್ನ ಗುರುದಕ್ಷಿಣೆಯಲ್ಲಿ ಏನಾಗ್ತದೆ, ಮುಂದೆ ಕ್ಲಿಯಾಂತಿಸ್ನನ್ನು ಕೊಂದು ಬಿಡುತ್ತಾನೆ. ಯಾರು? ಅಲೆಕ್ಸಾಂಡರ್. ಯಾಕೆ ಕೊಲ್ತಾನೆ ಅಂದ್ರೆ, ವಿರೋಧಿ ರಾಜರೇ ನನ್ನನ್ನು ದೇವರು ಅಂತ ಒಪ್ಕೊಂಡಿದ್ದಾರೆ, ಆದ್ರೆ ನೀನು ಮಾತ್ರ ಒಪ್ಕೊಳ್ತಿಲ್ವಲ್ಲ ಅಂತ. ಮಾಸ್ತಿ ಒಂದು ಮಾತು ಹೇಳ್ತಾರೆ ಇಲ್ಲಿ, ಇವತ್ತು ಇಂಥ ರಾಜರನ್ನು ನೋಡಿದಾಗ ಏನು ಅನ್ಸುತ್ತಂದ್ರೆ, ಮನುಷ್ಯ ದೇವನಾಗುವುದು ಸುಲಭ ಅನಿಸಿದೆ, ಮನುಷ್ಯ ಒಳ್ಳೆಯ ಮನುಷ್ಯನಾಗುವುದು ಎಷ್ಟು ಕಷ್ಟ ಅಂತ ಲೋಕಕ್ಕೆ ಗೊತ್ತಿಲ್ಲ ಅಂತ. ಮನುಷ್ಯ ದೇವನಾಗುವುದು ಸುಲಭ ಅಂತ ಈ ರಾಜರಿಗೆ ಅನ್ನಿಸ್ಬಿಟ್ಟಿದೆ, ಲೋಕ ನಂಬಿಬಿಡುತ್ತೆ ಏನೋ ಮಾಡೋದು. ಆದರೆ ಮನುಷ್ಯ ಒಳ್ಳೆಯ ಮನುಷ್ಯನಾಗುವುದು ಎಷ್ಟು ಕಷ್ಟ ಅಂತ ಈ ಲೋಕಕ್ಕೆ ಗೊತ್ತಾಗೋದು ಹೇಗೆ ಅಂತ. ಇದು ಈ ವಿವರಣೆಯನ್ನು ಗಮನಿಸಿದರೆ ನನಗೆ ಚರಿತ್ರೆಯನ್ನ ಅವರು ವರ್ತಮಾನದ ವಿವರಣೆಯಾಗಿ ನೋಡೋದಿಲ್ಲ, ಬದಲಾಗಿ ಮನುಷ್ಯ ನಡವಳಿಕೆಯ ವ್ಯಾಖ್ಯಾನವಾಗಿ ಗಮನಿಸ್ತಿದ್ದಾರೆ ಅಂತ. ಎರಡನೇದು ಮಾಸ್ತಿ, ನೀವು ಬಹಳ ಸಂಯಮದಿಂದ ಕೇಳ್ತಾ ಇದ್ದೀರಿ ಅಂದ್ರೆ ನಾನು ಬಹಳ ಮಾತಾಡ್ಬಿಡ್ತೀನಿ. ಮಾಸ್ತರ್ಗಳು 1 ಗಂಟೆ ಮಾತಾಡ್ಬಿಡಿ, ಅದಕ್ಕೆ ದಯವಿಟ್ಟು ನನ್ನ ಟೈಮ್ ಆದ ತಕ್ಷಣ ಹೇಳ್ಬೇಕಾಗುತ್ತೆ ನಿಮಗೆ. ದೈವಿಕ ನ್ಯಾಯದ ಕಲ್ಪನೆಯ ವಿಷಯದಲ್ಲಿ ಮಾಸ್ತಿ ಮನುಷ್ಯರು ಕೊಡೋ ನ್ಯಾಯ ಇದೆಯಲ್ಲ, ಏನೂ ಅಲ್ಲ ಅಂತ ನಂಬಿರೋರು. ಮನುಷ್ಯ ನ್ಯಾಯವನ್ನು ಎಂದೂ ಮಾಡಲಾರ ಅಂತ ನಂಬಿದ್ರು. ನ್ಯಾಯ ಇರೋದಾದ್ರೆ, ಅದು ಸಲ್ಲುವುದಾದ್ರೆ ದೈವಿಕ ಶಕ್ತಿಯ ಮೂಲಕ ಮಾತ್ರ ಸಾಧ್ಯ ಅಂತ ನಂಬಿದ್ರು. ಅದನ್ನು ಅನೇಕ ಕಥೆಗಳ ಮೂಲಕ ನಿರೂಪಿಸ್ತಾರೆ. ಜೋಗಿಯರ ಅಂಜಪ್ಪನ ಕೋಳಿ ಕಥೆ ಅಂತ ಒಂದು ಕಥೆ ಇದೆ, ತಾವು ಗಮನಿಸಿರಬಹುದು. ಅಂಜಪ್ಪ ಒಂದು ಕೋಳಿ ಕದ್ದಿರ್ತಾನೆ, ಕದ್ದಿರೋದಿಲ್ಲ ಪಾಪ. ಒಬ್ಬಳು ಹೆಣ್ಮಗಳು ಅವನಿಗೆ ಭಿಕ್ಷೆ ಹಾಕಿರ್ತಾಳೆ. ಆದರೆ ಭಿಕ್ಷೆ ಹಾಕಿದ ಹೆಣ್ಮಗಳು ಏನು ಹೇಳಿರ್ತಾಳೆ ಅಂದ್ರೆ, ನಾ ಕೊಟ್ಟೆ ಅಂತ ಯಾರು ಹೇಳಬೇಡ ಅಂತ. ಸಮಸ್ಯೆ. ಆದರೆ ಊರಿನ ಆ ಮನೆ ಯಜಮಾನಿ ಅಂದ್ರೆ ಸೊಸೆ ಕೊಟ್ಟಿರ್ತಾಳೆ ಕೋಳಿನ. ಆದರೆ ಮನೆಯಲ್ಲಿ ಕೋಳಿ ಕಳೆದಿರೋನ್ನ ನೋಡಿ ಅತ್ತೆ ಏನ್ ಮಾಡ್ತಾಳೆ, ಕೋಳಿ ಹುಡುಕ್ಲಿಕ್ಕೆ ಹೋದಾಗ ಇವನು ಜೋಳಿಗೆಯಲ್ಲಿ ಕೋಳಿ ಸಿಕ್ಬಿಡುತ್ತೆ. ಕೋಳಿನ ಅವಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ನ್ಯಾಯಾಧೀಶರ ಮುಂದೆ ಮೊಕದ್ದಮೆ ಬರುತ್ತೆ. ಅಂಜಪ್ಪ ನೀನು ಕೋಳಿ ಕದ್ದೆಯಾ ಅಂತ ಕೇಳಿದ್ರೆ, ನಾನು ಕದ್ದಿಲ್ಲ ಸ್ವಾಮಿ ಅಂತ. ಕೋಳಿ ನಿನ್ನ ಜೋಳಿಗೆಯಲ್ಲಿ ಇತ್ತ ಅಂದ್ರೆ ಇತ್ತು ಸ್ವಾಮಿ ಅಂತ. ನೀ ಕದ್ದಿಲ್ಲ, ಅದು ಹೆಂಗೆ ಬಂತು ಅಂದ್ರೆ ಹೇಳ್ಬೇಕನ್ಸುತ್ತೆ, ಆದ್ರೆ ಏನು ಷರತ್ತಿದೆ,
ಸೊಸೆ ಯಾರಿಗೂ ಹೇಳಬೇಡ ಅಂತ ಹೇಳಬಾರ್ದೆ. ತಾನು ಕದ್ದಿಲ್ಲ ಆದರೂ ಬಂದಿದೆ, ನಂಗೆ ತಿಳಿದೆ ಹೇಗೋ ಬಂದ್ಬಿಡ್ತು ಸ್ವಾಮಿ ಅಂತ. ಅದು ಹೇಗೋ ನಿನ್ನ ಕಡೆ ಕೋಳಿ ಇದೆಯೇ ಇಲ್ಲೋ ಅಂತ, ಇದೆ ಅಂತ, ಹಾಗಾದರೆ ನೀನೇ ಕದ್ದಿದ್ದು. ಆಗ ಜೋಗಿಯರ ಅಂಜಪ್ಪ ಹೇಳೋದೇನು ಅಂದರೆ, ಮನುಷ್ಯರು ಕೊಡೋ ತೀರ್ಪಿದೆಯಲ್ಲ ಯಾವ ಲೆಕ್ಕದ್ದು, ನನ್ನ ಅಪ್ಪ ಇದ್ದಾನಲ್ಲ ತಿರುಪತಿ ತಿಮ್ಮಪ್ಪ, ಅವನು ಕೊಟ್ಟಿದ್ದೇ ನ್ಯಾಯ, ಮನುಷ್ಯರು ಮಾಡೋ ನ್ಯಾಯದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ. ಇಲ್ಲೆಲ್ಲ ಇರೋದೇನು ಅಂತ ಹೇಳಿದ್ರೆ, ದೈವಿಕ ಶಕ್ತಿಯೊಂದು ಮನುಷ್ಯನನ್ನ ವಿವೇಕದ ಕಡೆಗೆ ಕೈ ಹಿಡಿದು ನಡೆಸಬೇಕು. ಮನುಷ್ಯನಿಂದ ಕೆಲವು ಸಾರಿ ಅದು ಸಾಧ್ಯ ಆಗದೆ ಹೋದಿತ್ತು ಎನ್ನುವ ತಿಳುವಳಿಕೆ ಮಾಸ್ತಿ ಅವ್ರದ್ದು. ಇನ್ನೊಂದು ಕಥೆ ಇದೆ, ಇಲ್ಲಿಯ ತೀರ್ಪು ಅಂತ. ಅಲ್ಲೂ ಕೂಡ ಅಷ್ಟೇ, ಬ್ರಿಟಿಷ್ ಅಧಿಕಾರಿಗಳು, ಕೋಟ್ರೆ ಸಾಹೇಬ ಅಂತ ಒಬ್ಬ, ಅವನು ನ್ಯಾಯಾಧೀಶನಾಗಿರುವ ಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ಬರುತ್ತೆ. ರಾಮಬೋವಿ ಮತ್ತು ತಿಮ್ಮಬೋವಿ ಅಂತ ಇಬ್ಬರು ಒಡ್ಡರು ಒಂದಿಷ್ಟು ಬೆಳ್ಳಿ ಸಾಮಾನುಗಳನ್ನ ಆರ್ಥರ್ ಹೆನ್ರಿ ಎನ್ನುವ ಪಾದ್ರಿಯೊಬ್ಬನ ಚರ್ಚ್ನಿಂದ ಕದ್ದಿದ್ದಾರೆ ಅಂತ. ಆ ಕೋರ್ಟಿಗೆ ಮೊಕದ್ದಮೆ ವಿಚಾರಣೆಗೆ ಬಂದಾಗ ಕೋರ್ಟ್ರೆ ಸಾಹೇಬ, ಕದ್ದಿದ್ದೀರಾ ನೀವಿಬ್ರು ಅಂತ ಕೇಳಿದ್ರೆ, ಹೌದು ಕದ್ದಿದ್ದೀವಿ ಅಂತಾರೆ. ನೀವು ಕದ್ದಿಲ್ಲ ಅಂತ ಹೇಳಿ ನಿಮ್ಮನ್ನು ನೀವು ಸಮರ್ಥಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ನೀವು ಏನಾದರೂ ಮಾಡಿ ಸಮರ್ಥಿಸ್ಕೊಳ್ಬಹುದು, ನಿಮ್ಗೆ ಅವಕಾಶ ಇದೆ ಅಂತ ಕೇಳಿದ್ರೆ, ಇಲ್ಲ ನಾವು ಕದ್ದಿದ್ದೀವಿ ಅಂತ ಹೇಳ್ತಾರೆ. ಯಾಕೆ ಕದ್ರಿ ಅಂತ ಕೇಳಿದ್ರೆ ಒಂದು ಕತೆ ಹೇಳ್ತಾರೆ, ಬಹಳ ಇಂಟ್ರೆಸ್ಟಿಂಗ್ ಆಗ್ತದೆ. ಅದೇನು ಅಂದರೆ, ಈ ಬ್ರಿಟಿಷರು ಕ್ರಿಶ್ಚಿಯನ್ ಮಷಿನರಿಗಳು ನಮ್ಮ ದೇಶದಲ್ಲಿ ಮತಾಂತರ ಮಾಡ್ತಾ ಇದ್ರಲ್ಲ, ಹಳ್ಳಿಗಳಿಗೆ ಹೋಗಿ ಮತಾಂತರ ಮಾಡುವಾಗ ಈ ಒಂದು ಹಳ್ಳಿಗೆ ಹೋಗ್ತಾರೆ. ಅಲ್ಲಿರುವ ಜನರಿಗೆಲ್ಲ ಮತಾಂತರ ಮಾಡುವಾಗ ಏನು ಹೇಳ್ತಾರೆ ಅಂದರೆ, ನಿಮ್ಮ ಗುಡಿಯಲ್ಲಿ ಇರತಕ್ಕಂಥ ದೇವರಿದಾನಲ್ಲ, ಅವನ ಶಕ್ತನಲ್ಲ, ಅವನಿಗೆ ಯಾವ ಶಕ್ತಿನೂ ಇಲ್ಲ. ಆಮೇಲೆ ನೀವು ಬೇಕಾದರೆ 8 ದಿನ ಕಸ ಗುಡಿಸ್ತಿದ್ರು ದೇವ್ರೇನು ಕಸ ಗುಡಿಸ್ಕೊಂಡಿರೋದಿಲ್ಲ, ನೀವು ದೀಪ ಹಚ್ಚಿದ್ರೆ ಕತ್ತಲಲ್ಲೇ ಇರ್ತಾನೆ, ನಿಮ್ಮ ದೇವ್ರಿಗೆ ಯಾವ ಶಕ್ತಿನೂ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಜನ ಕೆಲವರು ಸುಮ್ಮನಾಗ್ತಾರೆ. ಮತ್ತೆ ಅದರಿಂದ ಪ್ರಭಾವಿತರಾಗಿ ತಿಮ್ಮಬೋವಿ ಮತ್ತು ರಾಮಬೋವಿ ಏನು ಮಾಡ್ತಾರೆ ಅಂದರೆ, ದೇವಸ್ಥಾನಕ್ಕೆ ಹೋಗೋದನ್ನು ನಿಲ್ಲಿಸ್ತಾರೆ, ದೇವಸ್ಥಾನಕ್ಕೆ ಕಿಲಿ ಹಾಕಿಸ್ತಾರೆ, ದೇವಸ್ಥಾನದ ಕೆಲವು ಬೆಳ್ಳಿಯ ಪಾತ್ರೆಗಳನ್ನ ಕದೀತಾರೆ. ಈ ಪಾತ್ರೆಗಳನ್ನ ಕದ್ದಾಗ ಅವರಿಗೆ ಏನೂ ಆಗೋದೇ ಇಲ್ಲ, ಶಿಕ್ಷೆ ಆಗೋದಿಲ್ಲ ಅಥವಾ ದೇವರಿಗೆ ಗೊತ್ತೂ ಆಗೋದಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂದರೆ, ಹಾಗಾದರೆ ದೇವರಿಗೆ ಅವನ ಪಾತ್ರೆಗಳನ್ನ ಕದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಅಂದಮೇಲೆ ಎಲ್ಲಿ ಬೇಕಾದರೂ ಕದಿಬೋದು ಅಂತ ನಂಬಿರ್ತಾರೆ. ಇವರು ದೇವರಿಗೆ ಹೋಗೋದು ಬಿಟ್ಟಿದ್ದಾರೆ, ಆಮೇಲೆ ಗುಡಿ ಅದನ್ನು ಕಸ ಗುಡಿಸೋದಿಲ್ಲ, ಅದನ್ನು ಕೀಲಿ ಹಾಕಿಸಿ ಬಂಧನದಲ್ಲಿ ಇಟ್ಟಿದ್ದಾರೆ, ದೇವರನ್ನ ಕತ್ಲಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನೆಲ್ಲ ಗೊತ್ತಾದ ಮೇಲೆ ಆರ್ಥರ್ ಹೆನ್ರಿ ಏನು ಮಾಡ್ತಾನೆ, ನಾನು ಚರ್ಚೆ ಕರ್ಕೊಂಡು ಹೋಗಿ ಇವ್ರನ್ನ ಮತಾಂತರ ಮಾಡೋದಕ್ಕೆ ಇದು ಸರಿಯಾದ ಟೈಮ್ ಅಂತ ಹೇಳ್ಕೊಂಡು ಏನು ಮಾಡ್ತಾನೆ, ಇವರಿಬ್ಬರನ್ನು ಚರ್ಚೆ ಕರ್ಕೊಂಡು ಹೋಗಿ ಮತಾಂತರ ಮಾಡೋದಕ್ಕೆ ಚರ್ಚಲ್ಲಿ ಹಾಗೆ ಓಡಾಡಿಸ್ತಾನೆ. ಫಸ್ಟ್ ಓಡಾಡಿಸುವಾಗ ಇವ್ರ ಕಣ್ಣಿಗೆ ಬೆಳ್ಳಿ ಸಾಮಾನು ಸಿಗುತ್ತಲ್ಲ, ಬೀಳುತ್ತಲ್ಲ, ಇವರು ಅದನ್ನು ಕದೀತಾರೆ. ಈ ಕಥೆ ಹೇಳ್ತಾ ಅವ್ರು ಹೇಳ್ತಾರೆ, ನಾವು ಬೆಳ್ಳಿ ಸಾಮಾನು ಕದ್ದಿದ್ದು ನಿಜ, ಆದರೆ ನಮ್ಮ ದೇವಸ್ಥಾನದ ಬೆಳ್ಳಿ ಪಾತ್ರೆ ಕದ್ದದ್ದು ನಿಜ. ನಮಗೆ ನಮ್ಮ ದೇವಸ್ಥಾನದಲ್ಲಿ ಇರೋ ದೇವರು ಏನೂ ಮಾಡ್ಲಾರ ಅಂತ ಗೊತ್ತಾದ ಮೇಲೆ ಈ ಚರ್ಚ್ನಲ್ಲಿ ಇರೋ ದೇವರು ಏನೂ ಮಾಡ್ಲಾರ ಅಂತ ಕದ್ವಿ ಅಂತ. ಅಂದರೆ ಮನುಷ್ಯರನ್ನ ಅವ್ರ ಪಾಪ ಅಜ್ಞಾನಿಗಳು, ಆ ಅಜ್ಞಾನಿಗಳನ್ನ ಬಂಡವಾಳ ಮಾಡಿಕೊಂಡಿರುವ ಮತ ಪ್ರಚಾರಕ್ಕೆ ಇನ್ನೊಬ್ಬ ಅವಿವೇಕಿ ಅಂತ. ಮನುಷ್ಯನ ವಿವೇಕ ಇದೆಯಲ್ಲ, ಹೊನಗೇಡಿ ಆದಾಗ ಮತಾಂತರ ಮಾಡುವ ನೆಪದಲ್ಲಿ ಅವ್ರನ್ನ ದಾರಿ ತಪ್ಪಿಸಿದ್ರೆ ಅವರು ತಮ್ಮ ದೇವರ ವಿಷಯದಲ್ಲಿ ಅಲ್ಲ, ಇವ್ರ ದೇವರ ವಿಷಯದಲ್ಲೂ ಅಷ್ಟೇ ಅನಾಸಕ್ತಿಯನ್ನು ತಡೆಬಲ್ಲರು, ಉಪೇಕ್ಷೆಯನ್ನು ಮಾಡಬಲ್ಲರು, ಅಸಡ್ಡೆ ಮಾಡಬಲ್ಲರು. ಹಾಗಾಗಿ ಅವರು ಕಳ್ಳತನ ಮಾಡೋದಕ್ಕೆ ಕಾರಣ ಯಾರು ಅಂದರೆ ಆರ್ಥರ್ ಹೆನ್ರಿ ಹೊರತು ಸ್ವವಿವೇಕಿಗಳಾಗಿ ಆ ತಿಮ್ಮಬೋವಿ ರಾಮಬೋವಿ ಏನು ಮಾಡಿಲ್ಲ, ಕಳ್ಳತನ ಮಾಡಿಲ್ಲ. ಅಂಥ ಧೈರ್ಯ ಅವರಿಗಿಲ್ಲ ಅಂತ. ಅಂಥ ಧೈರ್ಯ ಕೊಟ್ಟವನು ಯಾರು ಅಂತ ಹೇಳಿದ್ರೆ ಈ ಆರ್ಥರ್ ಹೆನ್ರಿ ಎನ್ನುವ ಮತಾಂತ್ರಿಕ. ಹೀಗೆ ಹೇಳುವ ಮೂಲಕ ನ್ಯಾಯವಾಗಿ ಹೇಳೋದಾದರೆ ಆರ್ಥರ್ ಹೆನ್ರಿಯೇ ದೋಷಿ. ಆದರೆ ಕಾನೂನಿನ ಪ್ರಕಾರ, ಕಾನೂನಿನ ನ್ಯಾಯ ಇದೆಯಲ್ಲ, ದ ಜಸ್ಟಿಸ್ ಆಸ್ ಬೈ ಎಸ್ಟಾಬ್ಲಿಷ್ಡ್ ಬೈ ಲಾ ಇದೆಯಲ್ಲ, ಅದರ ಪ್ರಕಾರ ದೋಷಿಗಳು ಯಾರು, ಕದ್ದವರು ರಾಮಬೋವಿ ತಿಮ್ಮಬೋವಿ. ಆದರೆ ಅವರಿಗೆ ಅಜ್ಞಾನವನ್ನು ಬಿತ್ತಿ, ಅವಿವೇಕವನ್ನು ಬಿತ್ತಿ ಕಳ್ಳತನಕ್ಕೆ ಪ್ರೇರಿಸಿದ ಒಂದು ನೆಲೆ ದೃಷ್ಟಿಕೋನ ಯಾರು ಅಂದರೆ ಈ ಆರ್ಥರ್ ಹೆನ್ರಿ. ಹಾಗಾಗಿ ದೇವರ ನ್ಯಾಯಾಲಯದಲ್ಲಿ ನಿಜವಾಗಿಯೂ ಆರ್ಥರ್ ಹೆನ್ರಿ ದೋಷಿ, ಆದರೆ ಕಾನೂನು ನ್ಯಾಯಾಲಯದಲ್ಲಿ ಇವರಿಬ್ಬರು ದೋಷಿಗಳು. ಮನುಷ್ಯರಿಗೆ ನ್ಯಾಯ ಕೊಡೋಕ್ಕಾಗೋದಿಲ್ಲ. ಆರ್ಥರ್ ಹೆನ್ರಿಗೆ ಕೊಡಬೇಕಾದ ಶಿಕ್ಷೆಯನ್ನು ದೇವರು ಕೊಡಲಿ, ಇವರಿಗೆ ಕೊಡಬೇಕಾದ ಶಿಕ್ಷೆಯನ್ನು ನಾನು ಕೊಡ್ತೀನಿ ಅಂತ ಕೋಟ್ರೆ ಸಾಹೇಬ ಇವ್ರಿಗೆ ಶಿಕ್ಷೆ ಕೊಡ್ತಾರೆ. ಹೀಗೆ ಹೇಳೋ ಮೂಲಕ ನಾವು ತಿಳಿಸ್ಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಮಾಸ್ತಿ ಅವರ ನ್ಯಾಯದ ಕಲ್ಪನೆ, ಅವರ ಕಥೆಗಳಲ್ಲಿ ಬದುಕನ್ನು ನಡೆಸ್ತಿರೋ ಶಕ್ತಿ ಇದೆಯಲ್ಲ, ದೈವಿಕ ಶಕ್ತಿ, ಅದು ಮಾತ್ರ ನ್ಯಾಯ ಮಾಡಬಹುದು ಅನ್ನುವ ತಿಳುವಳಿಕೆ ಅವರು. ಇಂಥ ಮಾಸ್ತಿ ತಮ್ಮ ಕಥೆಗಳಲ್ಲಿ ಸಾವು, ಪ್ರೇಮ, ಕಾಮ ಈ ಥರದ ಎಲ್ಲ ವಿಷಯಗಳನ್ನು ಚಿತ್ರಿಸುವಾಗ, ಉದಾಹರಣೆ ವೆಂಕಟಿಗನ ಹೆಂಡತಿ, ವೆಂಕಟಸ್ವಾಮಿಯ ಪ್ರಣಯ, ಈ ಥರದ ಕಥೆಗಳಲ್ಲಿ ವಿವಾಹೇತರ ಸಂಬಂಧಗಳಲ್ಲೂ ಮನುಷ್ಯ ಜಾರಿ ಬೀಳುವ ಕಾಮ ಇದೆಯಲ್ಲ,
ಅಲ್ಲಿ ಅವರು ಅಂತಹ ಅಂದರೆ ಪ್ರಪಾತಕ್ಕೆ, ಕಾಮದ ಪ್ರಪಾತಕ್ಕೆ ಬಿದ್ದ ವ್ಯಕ್ತಿಗಳ ವಿಷಯದಲ್ಲಿ ಮಾಸ್ತಿ ಏನಂದರೆ ತುಂಬ ಏನು ತಳಿತಾರೆ, ಒಂದು ಸಿಂಪತಿಯನ್ನು ಅಥವಾ ಎಂಪತಿಯನ್ನು ತಳಿತಾರೆ ಮಾಸ್ತಿ. ಅವರನ್ನು ನಿಲ್ಲಿಸೋದಿಲ್ಲ, ತುಚ್ಛೀಕರಿಸೋದಿಲ್ಲ, ಅವರನ್ನು ಅತ್ಯಂತ ಮಾನವೀಯವಾಗಿ ಕಾಣ್ತಾರೆ. ಅದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ವೆಂಕಟಗಿರಿ ಹೆಂಡತಿ ಅನ್ನೋ ಕಥೆ. ಹೆಂಡತಿ ಬಿಟ್ಟು ಹೋಗಿ ಊರಿನ ಶ್ರೀಮಂತನಾದ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ಜೊತೆಗೆ ಕೂಡಿಕೊಂಡು 1-2 ವರ್ಷ ಸಂಸಾರ ಮಾಡಿ ವಾಪಸ್ ಬಂದು ಅವನನ್ನು ಬಿಟ್ಟು ವಾಪಸ್ ಈ ವೆಂಕಟಗಿನ ಹತ್ರ ಬಂದರೆ ವೆಂಕಟಗ ಅವರನ್ನು ಕ್ಷಮಿಸಿ ಕರ್ಕೊಂಡು ಬಿಡ್ತಾನೆ. ಯಾಕಂದರೆ ಅವನಿಗೆ ಈ ಕಾಮದ ಅಶ್ಲೀಲಗಳ ರೇಖಾ ವಿನ್ಯಾಸಗಳಿದೆಯಲ್ಲ, ಇವು ಯಾವುದೂ ಮುಖ್ಯ ಅಲ್ಲ, ಅವನಿಗೆ ಮನುಷ್ಯ ಮುಖ್ಯ ಅಂತ ನಂಬಿರೋದು. ಆದ್ದರಿಂದ ಮಾಸ್ತಿ ಈ ವಿವಾಹೇತರ ಸಂಬಂಧಗಳನ್ನ ಚಿತ್ರಿಸುವಾಗಲೆಲ್ಲ ಕಾಮ ತುಂಬ ಕೆಟ್ಟದ್ದು, ಅದು ಅಪ್ರಾಮಾಣಿಕತೆ, ಮತ್ತು ಅದರಲ್ಲಿ ತೊಡಗಿರುವ ವ್ಯಕ್ತಿಗಳೆಲ್ಲ ತುಚ್ಛರು, ಕೂಡರು, ನೀಚರು ಅಂತ ಚಿತ್ರಿಸೋದಕ್ಕಿಂತ ಮನುಷ್ಯನ ನೈಸರ್ಗಿಕ ಸಹಜವಾದ ಅಸಹಾಯಕತೆಯನ್ನು ಕ್ಷಮಿಸ್ತಾರೆ. ಇದು ಮಾಸ್ತಿಕತೆಗಳ ಬಹಳ ವಿಶೇಷ. ಅದಕ್ಕೆ ಅವರು ಗೌಡ್ರ ಮಲ್ಲಿ ಅನ್ನೋ ಒಂದು ಕಾವ್ಯ ಬರೆದಿದ್ದಾರೆ ಕಥನಕವನ್ನು. ಅದರಲ್ಲಿ ಬಸವಿಯವರು ಮಲ್ಲಿ ಅನ್ನೋರು ಊರು ಗೌಡನನ್ನು ಮದುವೆಯಾಗದೆಯೂ ಅವನ ಜೀವನ ಪರ್ಯಂತ ಅವನ ಜೊತೆಗೆ ಬದುಕಿ ಮದುವೆಯಾದ ಸಾಧ್ವಿಗಿಂತ ಹೆಚ್ಚು ಆ ಪಾವಿತ್ರ್ಯವನ್ನು ಉಳಿಸ್ಕೊಂಡು ಬದುಕಿದವರು ಆದರೆ ಬಸವಿಯವರು. ಆದರೆ ಮಲ್ಲಿಗೆ ಹುಟ್ಟಿದ ಕೆಲವು ಮಕ್ಕಳು ಸತ್ತು ಬಿಡುತ್ತವೆ. ಮಾಸ್ತಿ ಅವರ ಮಕ್ಕಳನ್ನ ಪ್ರಗತಿಶೀಲ ವಿಮರ್ಶಕರು ಕೆಲವರು ಆಕ್ಷೇಪ ಇರ್ತಾರೆ, ಮಲ್ಲಿ ಸುಖವಾಗಿ ಇರೋದು ಮಾಸ್ತಿಗೆ ಬೇಕಾಗಿರಲಿಲ್ಲ, ಅದಕ್ಕೆ ಅವಳ ಮಕ್ಕಳನ್ನೆಲ್ಲ ಸಾಯಿಸ್ತಾರೆ, ಅವಳನ್ನು ಸಾಯಿಸ್ತಾರೆ ಅಂತ. ಮಾಸ್ತಿಗೆ ಹೀಗೆಲ್ಲ ಬರೀತಿರಲ್ಲ ನೀವು ಯಾಕೆ ಅಂತ ಮಾಸ್ತಿನ ಕೇಳಿದ್ರೆ ಮಾಸ್ತಿ ಏನಂದಿದ್ರು ಗೊತ್ತಾ ಒಂದ್ಸಾರಿ ಒಂದು ಇಂಟರ್ವ್ಯೂನಲ್ಲಿ, ಮಲ್ಲಿ ನನ್ನ ಮಗಳು ನಾನು ಯಾಕೆ ಹಂಗೆ ಮಾಡಲಿ ಅಂತ. ಇದು ಮಾಸ್ತಿಯ ದೊಡ್ಡತನ. ಮಲ್ಲಿ ನನ್ನ ಮಗಳು ನಾನು ಹಾಗೆ ಮಾಡೋದಕ್ಕೆ ಸಾಧ್ಯವೇ ಅಂತ. ಇಂಥ ಮಾಸ್ತಿ ತಮ್ಮ ಕಾದಂಬರಿಗಳಲ್ಲಿ, ತಮ್ಮ ಕಥೆಗಳಲ್ಲಿ ಅವರು ಇನ್ನೊಂದು ಬಹಳ ಕೊನೆಯದನ್ನು ನಾನು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡದೆ ನನ್ನ ಮಾತಿಗೆ ವಿರಾಮ ಕೊಡೋದಕ್ಕೆ ಒಂದು ಕೊನೆಯದಾಗಿ, ಮಾಸ್ತಿ ಸಂಯೋಜನೆ ಮಾರ್ಗದವರು. ಮಾಸ್ತಿ ಅವರು ಎಲ್ಲ ಸಂಸ್ಕೃತಿಗಳನ್ನು, ಪಾಶ್ಚಾತ್ಯ, ಪೌರ್ವಾತ್ಯ ಅಥವಾ ಭಾರತೀಯ ಸಂಸ್ಕೃತಿಯೊಳಗಿನ ಭಿನ್ನ ಧಾರೆಗಳಿವೆಯಲ್ಲ ಅವನ್ನೆಲ್ಲ ಸಂಯೋಜಿಸಬೇಕು ಅಂತ, ಮಿಕ್ಸ್ ಮಾಡಬೇಕು ಅಂತ ನಮ್ಮದು ಮಾಸ್ತಿ. ಹಾಗೆ ನಂಬಿದ್ರಿಂದಲೇ ಅವರು ಎಲ್ಲ ಸಂಸ್ಕೃತಿಗಳನ್ನು ಜೀರ್ಣಿಸ್ಕೊಳ್ಳಕ್ಕೆ ಹೊರಟವರು. ಅಂದರೆ ಇದು ಬೇಡ, ಅದು ಬೇಕು, ಇದು ಶ್ರೇಷ್ಠ, ಅದು ಕನಿಷ್ಠ ಅಂತ ಹೊರಟವರು. ಎಲ್ಲ ಸಂಸ್ಕೃತಿಯ ಒಳಗಿನ ಸಾರವನ್ನೆಲ್ಲ ಜೀರ್ಣೀಕರಿಸಿಕೊಂಡು ಮನುಷ್ಯ ಬೆಳಿಬೇಕು ಅಂತ ನಂಬೋದು. ಹಾಗಿದ್ದರಿಂದ ಅವರ ಸಾಂಸ್ಕೃತಿಕ ಜೀರ್ಣಿಸಿಕೊಳ್ಳುವಿಕೆ ಇದೆಯಲ್ಲ, ಸಂಯೋಜನೆ ಮಾರ್ಗ ಇದೆಯಲ್ಲ, ಅವ್ರ ಒಂದು ಅತ್ಯುತ್ತಮ ಕತೆ ಸಾರಿಪುತ್ರನ ಕಡೆಯ ದಿನಗಳು ಅಂತ. ನಿಮ್ಗೆ ಗೊತ್ತಿರ್ಬೋದು ಸಾರಿಪುತ್ರನ ಕತೆ. ಅವನು ನರಸಿಂಹ ಶರ್ಮಾ ಅಂತ ಒಬ್ಬ ಬ್ರಾಹ್ಮಣ. ಆದರೆ 20 ವರ್ಷ ವೇದಗಳನ್ನೆಲ್ಲ ಓದಿದ ಮೇಲೂ ಭಗವಂತನಲ್ಲಿ ನಿಶ್ಚಲವಾದ ಶ್ರದ್ಧೆ ಅವನಿಗೆ ಮೂಡದೆ ಹೋದ್ರಿಂದ ಅವನಿಗೆ ಭಗವಂತನಲ್ಲಿ ಸಂದೇಹ ಹೇಳಲಿಕ್ಕೆ ಶುರುವಾಗುತ್ತೆ. ಒಂದು. ಎರಡನೇದು, ವೇದವನ್ನು ಓದಿದ ಘನ ಪಂಡಿತರಲ್ಲಿ ಸಚ್ಚಾರಿತ್ರ್ಯ ನಡತೆಯನ್ನು ಕಾಣದೆ ಹೋದ್ರಿಂದ ಇವರು ವೇದವನ್ನು ಅರಗಿಸಿಕೊಂಡವರಲ್ಲ ಅಂತ ಅವರ ಮೇಲೆ ಅವನಿಗೆ ಯಾವುದೋ ಒಂದು ಥರದ ತಿರಸ್ಕಾರದ ಭಾವ ಹುಟ್ಟುತ್ತೆ. ಹಾಗಾಗಿ ತಾನು ನಿಜವಾದ ಜ್ಞಾನವನ್ನು ಸಂಪಾದಿಸಬೇಕು ಅಂತ ಅವನ ತಿಳುವಳಿಕೆ. ಅವನಿಗೆ ಯಾವ ತಿಳುವಳಿಕೆಯಿಂದ ಮನುಷ್ಯ ದೇವನಾಗುವನೋ ಅದನ್ನು ತಾನು ತಿಳಿಯಬೇಕು ಅಂತ ನಂಬಿಕೆ. ಯಾವ ತಿಳುವಳಿಕೆಯನ್ನು ಪಡೆದರೆ ತಾನು ದೇವನಾಗಬಹುದೋ ಅಂಥ ತಿಳುವಳಿಕೆಯನ್ನು ತಾನು ಪಡೆಯಬೇಕು, ಇಲ್ಲದಿದ್ದರೆ ತಾನು ಭಾಳ ವ್ಯರ್ಥ ಅಂತ ನಂಬಿದವನು. ಅದಾಗದಿದ್ದರೆ ವೇದಾಧ್ಯಯನಕ್ಕೂ ಬೆಲೆ ಇಲ್ಲ ಅಂತ ನಂಬಿದ್ದ ಸಾರಿಪುತ್ರ. ಅಂಥವನು ತನ್ನ ಹೆಂಡತಿ 2 ವರ್ಷದ ಮಗುವನ್ನು ಬಿಟ್ಟು ನಿಜವಾದ ತಿಳುವಳಿಕೆಯನ್ನು ಪಡೆಯಬೇಕು, ಯಾವ ತಿಳುವಳಿಕೆಯಿಂದ ಮನುಷ್ಯ ದೇವನಾಗಬಹುದೋ ಅಂಥ ತಿಳುವಳಿಕೆಯನ್ನು ಗಿಟ್ಟಿಸಬೇಕು ಅಂತ ಹೇಳಿ ಸನ್ಯಾಸ ಸ್ವೀಕಾರ ಮಾಡಿ ಹೊರಡ್ತಾನೆ. ಅವನ ಪ್ರಾಂತದಲ್ಲಿ ಆ ಹೊತ್ತಿಗೆ ಬುದ್ಧದೇವ ಪ್ರಚಾರ ಮಾಡ್ತಾ ಇದ್ದ ಸಂಗತಿ ಅವನಿಗೆ ತಿಳಿದು ಬುದ್ಧ ಇರುವಲ್ಲಿಗೆ ಹೋಗ್ತಾನೆ. ಮತ್ತೆ ಬುದ್ಧನಿಂದ ಮಾತ್ರ ಇಂಥ ತಿಳುವಳಿಕೆ ಪಡೆಯೋದಕ್ಕೆ ಸಾಧ್ಯ ಅಂತ ಯಾರ್ಯಾರು ಅವನಿಗೆ ಹೇಳ್ಕೊಟ್ಟಿರ್ತಾರೆ. ಅವನು ಹೋದರೆ ಬುದ್ಧ ಅಶ್ವತ್ಥ ಮರದ ಕೆಳಗಡೆ 4-6 ಜನ ವೈದಿಕರ ಜೊತೆಗೆ ಚರ್ಚೆ ಮಾಡ್ತಾ ಕೂತಿದ್ದ. ಅವ್ರ ಚರ್ಚೆ ಹೀಗಿತ್ತು, ಒಂದಿಷ್ಟು ಸಂವಾದನ ನಾನು ನಿಮ್ಮ ಮುಂದೆ ಓದ್ತೀನಿ, ಕೇಳಿಸ್ಕೊಳ್ಬೇಕು. ವೈದಿಕರು ಅವನನ್ನು ಕೇಳ್ತಾ ಇದ್ರು ಏನಂದ್ರೆ, ವೇದವನ್ನ ಬಿಟ್ಟವನು ತತ್ವವನ್ನ ಏನು ಹೇಳಿಯಾನು ಅಂತ. ಬುದ್ಧನನ್ನು ಕೇಳಿದ್ರು, ವೇದವನ್ನ ಬಿಟ್ಟವನು ತತ್ವವನ್ನ ಏನು ಹೇಳಿಯಾನು. ಯಾರನ್ನ ಉದ್ದೇಶಿಸಿ ಕೇಳ್ತಿದ್ದಾರೆ ಅಂದ್ರೆ ಬುದ್ಧನನ್ನೇ ಕೇಳ್ತಿದ್ದಾರೆ. ಯಾಕಂದ್ರೆ ಬುದ್ಧ ವೇದವನ್ನ ಏನ್ ಮಾಡಿದ್ದ, ಬಿಟ್ಟಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಬುದ್ಧ ಹೃದಯದಲ್ಲಿನ ಗುರು ಅಲ್ಲವೇ? ನಾನು ವೇದ ಬಿಟ್ಟಿನ ಅಂತ ಹೇಳ್ತಿದ್ದೀರಿ, ಹೌದು ಇರಬಹುದು, ಅವನು ಏನ್ ತತ್ವ ಹೇಳಿಯಾನು ಅಂತೀರಿ. ನಾನು ಹೇಳೋದೇನು ಅಂದ್ರೆ,
ಹೃದಯದಲ್ಲಿನ ಗುರುವು ಗುರು ಅಲ್ಲವೇ? ಅವನ ಉತ್ತರ, ನಾನು ವೇದ ಬಿಟ್ಟೇನಿ, ಬಿಟ್ಟಿಲ್ಲ, ಹ್ಞೂ ಅಲ್ಲ, ಏನೋ ಹೇಳಾಗ್ತಿಲ್ಲ. ಯೋಚನೆ ಮಾಡಿ, ಮಾಸ್ತಿ ಬರೀತಿರೋದು ಇದು ಕತೆ. ದೇವರು ಇರುವನೋ ಇಲ್ಲವೋ ಅಂತ ಕೇಳ್ತಾರ ಅವನು. ಬುದ್ಧ ಹೇಳ್ತಾನೆ, ವೈದಿಕರು ಕೇಳಿದ್ರೆ, ಬುದ್ಧ ದೇವರು ಯಾರು? ನಾನು ಅವನನ್ನು ನೋಡಿಲ್ಲ, ನೀವು ನೋಡಿದ್ದರೆ ತೋರಿಸಿ. ನಿಮ್ಮ ಮತವೇ ಸರಿ ಎಂದು ನೀವು ನಿರ್ಧರಿಸಿರುವುದು ಸರಿಯೇ, ಹೀಗೇಕೆ ಹೇಳುತ್ತೀರಿ ಅಂತ ಕೇಳಿದ್ರೆ, ನನ್ನ ಮತ ನನಗೆ ಸರಿ ಅಷ್ಟೇ, ನಿಮಗಲ್ಲ, ಇತರರಿಗೂ ಅಲ್ಲ. ಹಾಗಾದರೆ ನಿಮ್ಮ ಮತವನ್ನ ಇವರಿಗೆ ಹೇಗೆ ಹೇಳಿಕೊಡುತ್ತಿದ್ದೀರಿ ಅಂತ ಶಿಷ್ಯರ ಕಡೆ ತೋರಿಸ್ತಾರೆ. ನಿಮ್ಮ ಮತವನ್ನು ಈ ಶಿಷ್ಯರಿಗೆ ಯಾಕೆ ಹೇಳ್ಕೊಡ್ತಾ ಇದ್ದೀರಿ ಅಂತ. ನಾನು ಅವರಿಗೆ ನನ್ನ ಮತವನ್ನು ಹೇಳ್ಕೊಡುತ್ತಿಲ್ಲ, ಅವರ ಮತವನ್ನು ಅವರಿಗೆ ಕಂಡುಕೊಳ್ಳುವುದಕ್ಕೆ ತಿಳಿಸುತ್ತಿದ್ದೇನೆ. ನೀವು ಮತಸ್ಥಾಪಕರು ಹೌದೋ ಅಲ್ಲವೋ ಅಂದ್ರೆ ಅವರು ವೈದಿಕರು ಕೇಳಿದ್ರೆ ಇವನು ಹೇಳ್ತಾನೆ, ಒಬ್ಬೊಬ್ಬರು ಅವನವನ ಮತವನ್ನು ಅವನೇ ಸ್ಥಾಪಿಸಿಕೊಳ್ಳಬೇಕು. ವೈದಿಕರು ಕೇಳ್ತಾರೆ, ನೀವು ಕರ್ಮದ ವಿರೋಧಿಗಳಲ್ಲವೋ? ಕರ್ಮವೆಂದರೇನು ನನಗೆ ತಿಳಿಯದು. ತಿಳಿದಿದ್ದರೂ ಹೇಳುವುದಾದರೆ, ಕರ್ಮವನ್ನು ತಿಳಿದು ಮಾಡಿದರೆ ಪ್ರಯೋಜನ ಇರಬಹುದು. ಕರ್ಮವನ್ನು ತಿಳಿದು ಮಾಡಿದರೆ ಪ್ರಯೋಜನ ಇರಬಹುದು. ಆದರೆ ಮನುಷ್ಯರೆಲ್ಲ ಕರ್ಮ ಮಾಡೋದೇನಕ್ಕೆ? ತಿಳಿಯದು. ಕರ್ಮ ವಿರೋಧಿಸ್ತೀರಲ್ಲ ಅಂದ್ರೆ ಅವನು ಹೇಳ್ತಾನೆ, ಬುದ್ಧ, ಕರ್ಮವನ್ನು ತಿಳಿದು ಮಾಡಿದರೆ ಪ್ರಯೋಜನ ಇರಬಹುದು. ಹಾಗಾದರೆ ಜನ ಇಷ್ಟ ಬಂದಂತೆ ಮಾಡಲಿ ಎನ್ನುವುದು ನಿಮ್ಮ ಉದ್ದೇಶ ಅಂದ್ರೆ, ಇಷ್ಟ ಬಂದಂತೆ ಅಲ್ಲ, ಬುದ್ಧಿಯಂತೆ. ಬುದ್ಧಿ ತಿಳಿದು ಕರ್ಮವನ್ನು ಬಿಡು ಎನ್ನುತ್ತೀರಲ್ಲ, ಮನುಷ್ಯ ಏನು ಮಾಡಬೇಕು? ಒಳ್ಳೆಯತನವನ್ನು, ಒಳ್ಳೆಯ ನಡತೆಯನ್ನು ಬೆಳೆಸಿಕೊಳ್ಳಬೇಕು ಎನ್ನುತ್ತೇನೆ. ಒಳ್ಳೆಯನೆಂದು ತಿಳಿಯುವುದು ಹೇಗೆ ಅಂತ ಕೇಳಿದ್ರೆ, ಒಳ್ಳೆ ಮನುಷ್ಯ ಆಗೋದು ಹೆಂಗೆ ಅಂದ್ರೆ ಒಳಗಿನ ಬೆಳಕಿನಿಂದ ಅಂತ ಹೇಳ್ತಾನೆ. ಒಳ್ಳೆ ಮನುಷ್ಯ ಆಗೋದು ಹೇಗೆ ಅಂತ ಅವರು ವೈದಿಕರು ಕೇಳಿದ್ರೆ, ಒಳಗಿನ ಬೆಳಕಿನಿಂದ. ಅದಕ್ಕೆ ವೈದಿಕರು ಮತ್ತೆ ಕೇಳ್ತಾರೆ, ಒಳಗಿನ ಬೆಳಕು ಮಂಕಾಗಿದ್ದರೆ ಏನು ಮಾಡಬೇಕು? ಇನ್ನೊಬ್ಬರ ಬೆಳಕಿನಿಂದ ತಿಳಿಯಬೇಕು ಅಂತ. ಅದು ಮಂಕಾಗಿದ್ದರೆ ಏನು ಮಾಡುವುದು ಅಂತ ವೈದಿಕರು ಕೇಳಿದ್ರೆ, ಮನುಷ್ಯನಿಗೆ ಬೇರೆ ಗತಿ ಇಲ್ಲ, ಹಾಳಾಗಬಹುದು. ವೇದಗಳು ಇವೆಯೋ ಇಲ್ಲವೋ ಅಂತ ಅವ್ರು ಕೇಳಿದ್ರೆ, ವೇದವಿದೆ. ವೇದಗಳು ಅಂತ ಒಪ್ಪೋದಿಲ್ಲ, ಗೊತ್ತಾ? ವೇದವಿದೆ. ಅವು ಸುಳ್ಳೇ ಅಂತ ಕೇಳಿದ್ರೆ, ಅವು ಸುಳ್ಳಲ್ಲ ಅಂತ. ನೀವು ಹಾಗಾದ್ರೆ ನೀವು ಯಾಕೆ ಅವುಗಳನ್ನು ನಂಬುವುದಿಲ್ಲ ಅಂದ್ರೆ, ನಂಬಿ ನಡೆಯುತ್ತಿದ್ದೇನಲ್ಲ. ಎಷ್ಟು ಚೆನ್ನಾಗಿ ಬರ್ತದೆ ಈ ಕತೆ. ನೀವು ಗಮನಿಸ್ತಿದ್ರೆ, ಪಕ್ಷ, ಪೂರ್ವ ಪಕ್ಷ, ಪ್ರತಿಪಕ್ಷ ಇಬ್ಬರು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಧರ್ಮಾನ್ವೇಷಣೆ ಮಾಡ್ತಿದ್ದಾರಲ್ಲ. ಇಂಥ ಕಥೆಗಳಲ್ಲಿ ನಮ್ಗೆ ತಿಳಿಯೋದೇನು? ನಾವು ಬುದ್ಧನನ್ನ, ಬಸವನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಹೋಗ್ತೀವಿ, ಹಾಗೆ ಹೀಗೆ ಅಂತ. ನಮಗೆ ಅವರ ದರ್ಶನದ ತಿಳಿಯದ ಹೊರತು ನಾವು ಯಾರನ್ನು ತೀರ್ಮಾನಿಸಬಾರದು. ಮುಂದೆ ಕೇಳ್ತಾರೆ ಅವರು, ಹಾಗಾದ್ರೆ ಮಾನವನು ಒಳ್ಳೆಯನಾಗೋದು ಸಾಧ್ಯವೇ ಅಂತ. ಹೌದು, ಸಾಧ್ಯ ಅಂತ. ಹಾಗಾದ್ರೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ, ನಿಮ್ಮ ಹೃದಯ ಏನು ಹೇಳುತ್ತದೆ ಅದನ್ನು ಯೋಚಿಸಿ ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಹಿರಿಯರ ಮಾತನ್ನ ಕೇಳಬೇಡವೇ ಅಂತಂದ್ರೆ, ಹಿರಿಯರು ಹೊರಗಿನ ಗುರುಗಳು, ಒಳಗಿನ ಗುರು ಒಬ್ಬ ಇದ್ದಾನೆ, ಅವನನ್ನು ಕೇಳಿಕೊಳ್ಳಿ, ಅವನ ಧ್ವನಿಯನ್ನ ಆಲಿಸ್ಕೊಳ್ಳಿ ಅಂತ ಹೇಳ್ತಾನೆ ಬುದ್ಧ. ಇಷ್ಟು ಹೇಳೋ ಬುದ್ಧ ಈ ಕಥೆಯಲ್ಲಿ ಇದನ್ನೆಲ್ಲ ಕೇಳಿಸ್ಕೊಂಡು ಸಾರಿಪುತ್ರ ಅವನ ಶಿಷ್ಯನಾಗೇ ಬಿಡ್ತಾನೆ. ಶಿಷ್ಯನಾಗ್ತಾನೆ. ಬುದ್ಧ ಪರಿನಿರ್ವಾಣ ಹೊಂದಿದ ಮೇಲೆ ಒಂದ್ಸರಿ ಮತ್ತೆ ತನ್ನ ಮನೆಗೆ ಹೋಗ್ಬೇಕು, ತನ್ನ ಹೆಂಡತಿ ಮಕ್ಕಳು ನೋಡಬೇಕು ಅಂತ ಹೊರಡ್ತಾನೆ. ಆಗ ಹೊರಡುವಾಗ ಅವನ ಮನಸ್ಸಿನಲ್ಲಿ ಮತ್ತೊಂದು ಶಂಕೆ ಬರುತ್ತೆ. ಇಷ್ಟು ದಿನ ಮನೆ ಬೇಡ ಅಂತ 40 ವರ್ಷ ಬಿಟ್ಟು ಬುದ್ಧನ ಸನ್ನಿಧಿಯಲ್ಲಿದ್ದೀನಿ, ಮತ್ತೆ ಮನೆಗೆ ಹೋದ್ರೆ ಬಂಧನದಲ್ಲಿ ಸಿಕ್ಕೊಳ್ಳೋದಿಲ್ವೇ ಅಂತ ಒಂದು ಕ್ಷಣ ಬಂದು ಮತ್ತೆ ಗುರುವಿನ ಮಾತು ನೆನಪಿಗೆ ಬರುತ್ತೆ. ಬುದ್ಧ ಹೇಳಿದ ಮಾತು ಏನಂದ್ರೆ, ನಾನು ಮನೆಯನ್ನು ಬಿಟ್ಟೆ, ಜಗತ್ತನ್ನು ಕಟ್ಟಿಕೊಂಡೆ ಅಂತ. ಆ ಮಾತನ್ನು ನೆನಪಿಸ್ಕೊಳ್ತಾ ಮತ್ತೊಂದು ನೆನಪಿಗೆ ಬರುತ್ತೆ. ಈ ಯಶೋಧರ ಮತ್ತು ರಾಹುಲ ಬುದ್ಧನ ಸಮೀಪಕ್ಕೆ ಬಂದಾಗ ಬುದ್ಧ ಹೆದರಲಿಲ್ಲ. ಮತ್ತೆ ಬಂದ್ರೆ ಒಳಗಾಗ್ಬಿಟ್ಟೇನೋ ಅನ್ನೋ ಆತಂಕ ಆತನಿಗೆ ಇರಲಿಲ್ಲ. ನಾನು ಹಾಗೇನಾದ್ರೂ ಆದೇನೋ ಅಂತ ಸಾರಿಪುತ್ರನ ಒಂದು ಕ್ಷಣ ಅನಿಸಿದ್ರು, ಹಾಗಾಗಲಾರದು ಅಂತ. ಯಾಕೆಂದ್ರೆ ಬುದ್ಧ ಹೇಳಿದ ಒಂದು ಮಾತಿದೆ, ಹತ್ತಿರ ಹೋದರೆ ಬಂಧನಕ್ಕೆ ಸಿಲುಕಿಯೇನು ಎಂದುಕೊಂಡವನು ಇದ್ದಲ್ಲಿಯೇ ಬಂಧನದಲ್ಲಿ ಇರುತ್ತಾನೆ ಅಂತ. ಹತ್ತಿರಕ್ಕೆ ಹೋದರೆ ಬಂಧನಕ್ಕೆ ಕೊಂಡೇನು ಎಂದುಕೊಂಡವನು ಇದ್ದಲ್ಲಿಯೇ ಬಂಧನದಲ್ಲಿ ಇರುತ್ತಾನೆ. ಎಂಥ ಫಿಲಾಸಫಿ! ಇಂಥ ಫಿಲಾಸಫಿಯನ್ನು ಹೇಳ್ತಾ ಕೊನೆಗೆ ಸಾರಿಪುತ್ರ ಹೋಗಿ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಭೇಟಿ ಮಾಡ್ತಾನೆ. ಇವನು 40 ವರ್ಷ ತಪಸ್ಸು ಮಾಡಿದ, ಬುದ್ಧನ ಜೊತೆಗಿದ್ದ, ಎಲ್ಲ ಮಾಡಿದ, ತನ್ನ ಮನಕ್ಲೇಶವನ್ನೆಲ್ಲ ಕಳ್ಕೊಂಡ. ಆದ್ರೆ ಇವನ ಹೆಂಡತಿಯಾದ ವೇದಾವತಿ ಇದ್ಲಲ್ಲ, ಸಂಸಾರದಲ್ಲಿ ಇದ್ಲು.
ವೃದ್ಧರನ್ನ ಪಾಲನೆ ಪೋಷಣೆ ಮಾಡಿದ್ಲು, ಮಕ್ಕಳನ್ನ ಪೋಷಿಸಿದ್ಲು. ಸಾರಿಪುತ್ರ ಬುದ್ಧನ ಬಳಿ ಹೋಗಿ 40 ವರ್ಷ ಯಾವ ತಪಸ್ಸಿನಿಂದ ಯಾವ ತಿಳುವಳಿಕೆಯನ್ನು ಪಡೆದಿದ್ದಲ್ಲ, ಈ ವೇದಾವತಿ ಗೃಹಸ್ಥಾಶ್ರಮದಲ್ಲಿದ್ದು ಕೂಡ ಸಾರಿಪುತ್ರನಿಗೆ ಸಮನಾದ ತಿಳುವಳಿಕೆಯ ಆಧ್ಯಾತ್ಮ ಶಕ್ತಿಯನ್ನು ಪಡೆದಿದ್ದ. ಸಾಮಾನ್ಯವಾಗಿ ಗಂಡಸರಿಗೆ ಮನೆ ಬಿಟ್ಟು ಸನ್ಯಾಸಿಯಾಗೋದು ತುಂಬಾ ಸುಲಭ. ಆದರೆ ಗೃಹಿಣಿಯೊಬ್ಬಳು ಸಂಸಾರದಲ್ಲಿದ್ದುಕೊಂಡು ಸಾಧ್ವಿಯಾಗಬಹುದು, ಋಷಿಯಾಗಬಹುದು ಎನ್ನುವುದಕ್ಕೆ ಈ ವೇದಾವತಿ ನಿದರ್ಶನವಾಗಿ ಈ ಕಥೆಯಲ್ಲಿ ಬರ್ತದೆ. ಕೊನೆಗೆ ನಾನು ಹೇಳಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಈ ಸಾರಿಪುತ್ರ ಇದ್ದಾನಲ್ಲ, ಬುದ್ಧ ಬದುಕಿದ್ದ ಕೊನೆ ದಿನಗಳಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿದೆ. ಏನು ಅಂತ ಹೇಳಿದ್ರೆ, ನಿಮ್ಮನ್ನ ದೇವರು ಎನ್ನಬಹುದು ಅಂತ ಕೇಳ್ತಾನೆ. ನಿನ್ನ ಮನಸ್ಸಿನಲ್ಲಿ ಅಂತಹ ಭಾವನೆ ಇದೆಯಾ ನನ್ನ ವಿಷಯದಲ್ಲಿ ಅಂತ ಕೇಳ್ತಾನೆ ಬುದ್ಧ. ಹೌದು ಅಂತ. ಹಾಗಾದ್ರೆ ನೀನು ನನ್ನನ್ನು ದೇವರು ಅಂತ ನಂಬು, ಪೂಜಿಸು ಬೇಕಂತ. ಆದ್ರೆ ಒಂದು ಮಾತನ್ನು ಹೇಳ್ತಾನೆ ಬುದ್ಧ, ಮನುಷ್ಯ ದೇವರು ಅಂದ ಕೂಡಲೇ ಪ್ರತಿಯೊಬ್ಬ ಮನುಷ್ಯನು ದೇವರ ಒಂದೊಂದು ದೇವಾಂಶನೇ. ಪ್ರತಿಯೊಬ್ಬ ಮನುಷ್ಯನು ಒಬ್ಬೊಬ್ಬ ದೈವಿಕ ಅಂಶವೇ. ಜ್ಞಾನದ ಬೆಳಕಿನಿಂದ ಮನುಷ್ಯ ದೇವರಾಗಬೇಕು. ಅದು ಅವನ ಹೃದಯದಲ್ಲಿ ಸ್ಪಷ್ಟವಾಗಿ ಕಾಣಿಸ್ಬೇಕು. ಆದರೆ ಒಂದು ನನಗೆ ಇರೋ ಆತಂಕ ಏನು ಅಂತ ಬುದ್ಧ ಹೇಳ್ತಾನಂದ್ರೆ, ಭೂಮಿಯ ಮೇಲೆ ದೇವರೇ ಮನುಷ್ಯನ ರೂಪದಲ್ಲಿ ಏನಾದರೂ ಬಂದರೆ ಜನ ನಂಬಲಾರರು, ಎಚ್ಚರಿಕೆಯಿಂದ ಇರುವಂತ. ಯಾಕಂದ್ರೆ ಜನ ದೇವರಂತ ಯಾರನ್ನು ನಂಬ್ತಾರೆ, ಯಾರನ್ನು ನಂಬೋದಿಲ್ಲ ಅಂತ ಹೇಳಕ್ಕಾಗುತ್ತೆ. ಎಚ್ಚರಿಕೆ. ಇಷ್ಟು ಹೇಳ್ತಾ, ನೀನು ಕೃಷ್ಣನ 9ನೇ ಅವತಾರ ಅಲ್ಲವೇ ಅಂತ ಸಾರಿಪುತ್ರ ಕೇಳಿದ್ರೆ, ಇರಬಹುದು, ಹಾಗೆ ನಂಬು ಅಂತ ಹೇಳ್ತಾನೆ. ಹೀಗೆ ಹೇಳೋ ಮೂಲಕ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಈ ವೈದಿಕ ಬುದ್ಧ ಒಂದಕ್ಕೊಂದು ಬೌದ್ಧಿಕ ಬುದ್ಧ ಧರ್ಮ ವೈದಿಕ ಧರ್ಮ ಒಂದಕ್ಕೊಂದು ವಿರುದ್ಧ, ಒಂದು ಇನ್ನೊಂದನ್ನ ಒಪ್ಪೋದಿಲ್ಲ. ನಾವು ಏನೇನೋ ತಿಳ್ಕೊಂಡಿವಲ್ಲ, ನಮ್ಮ ಸಂಸ್ಕೃತಿ ಎಲ್ಲವನ್ನೂ ಜೀರ್ಣಿಸ್ಕೊಡುತ್ತೆ. ಎಲ್ಲವನ್ನೂ ಏನ್ ಮಾಡುತ್ತೆ? ಜೀರ್ಣಿಸ್ಕೊಡುತ್ತೆ. ಎಲ್ಲದರೊಳಗೂ ಸಾತ್ವಿಕತೆಯನ್ನು ಕಾಣುತ್ತೆ. ಇಂಥ ಜೀರ್ಣಿಸಿಕೊಳ್ಳುವ ಶಕ್ತಿ ಅವರು ಎಲ್ಲ ಕಥೆಗಳ ಮೂಲಕ ಇದನ್ನು ನಿರೂಪಿಸ್ತಾರೆ ಮಾಸ್ತಿ. ಇಂಥ ಅನೇಕ ಕಥೆಗಳಿವೆ, ಅನೇಕ ಸಂಗತಿಗಳಿವೆ. ಎಲ್ಲವನ್ನೂ ಹೇಳಬೇಕೆನ್ನುವ ಹಠ ನನ್ನದಲ್ಲ. ಇಷ್ಟೋ ತನಕ ನೀವು ಸಹನೆಯಿಂದ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಿ. ಪೂಜ್ಯರ ಸನ್ನಿಧಿಯಲ್ಲಿ ಮಾತಾಡುವ ಸೌಭಾಗ್ಯ ಮತ್ತು ಪುಣ್ಯ ನನ್ನದಾಗಿದೆ. ಇಂಥ ಪ್ರಾಪ್ತಿಗಾಗಿ ನಾನು ಪೂಜ್ಯರನ್ನು ಸ್ಮರಿಸಿ ಅವರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ತಮ್ಮೆಲ್ಲರಿಗೂ ಸಹನೆಯಿಂದ ಕೇಳಿದ್ದಕ್ಕಾಗಿ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲ